अच्छा ಸೌಂದರ್ಯ ಸೌಂದರ್ಯ ಸರ್ ಇದೆಯಾ? ಎಸ್ ಸರ್ ಇದ್ದೀನಿ. So now write down the fourth one. ಏನ್ fourth one? A chord of a circle of radius 10 centimeter subtends a right angle at center. Find the area of the corresponding minor segment, major segment. Use pi is equal to 3.14. So now given, what is given? First you write down the given first and then write to solve the problem. First a radius, a chord of circle, ಒಂದು ಸರ್ಕಲ್ ಕೊಟ್ಟಿದ್ದಾರೆ, ಕಾಣ್ತಾ ಇದೆ ಎಲ್ಲರಿಗೂ? ಎಸ್ ಸರ್. ಕಾರ್ಡ್ ಆಫ್ ಸರ್ಕಲ್. ಸೊ ದಟ್ ಈಸ್ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಆ ಕಾರ್ಡ್ ನ ರೇಡಿಯಸ್ ಎಷ್ಟಿದೆ? 10 ಸೆಂಟಿಮೀಟರ್ ಇದೆ. ನಾಟ್ ಇಟ್ ಇಸ್ ಲೆಂತ್ ಆಫ್ ಕಾರ್ಡ್, ಇಟ್ ಈಸ್ ಲೆಂತ್ ಆಫ್ ರೇಡಿಯಸ್. ಸೊ ನೋಡ್ರಿ, ದಿಸ್ ಈಸ್ ರೈಟ್ ಆಂಗಲ್. ಯಾಕೆಂದ್ರೆ ಸಬ್ಟೆಂಡ್ ರೈಟ್ ಆಂಗಲ್ ಅಟ್ ದಿ ಸೆಂಟರ್. ದಿಸ್ ಈಸ್ ಓ. ನಾವು ಏನನ್ನ ಕಂಡುಹಿಡಿಯಬೇಕು? ಫಸ್ಟ್ ಯೋಚನೆ ಮಾಡಿ. ಫಸ್ಟ್ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಸರ್? ಏನಮ್ಮ ಫಸ್ಟ್ ಏನ್ ಮಾಡ್ಬೇಕು? ಮೈನರ್ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಬೇಕು. ಮೈನರ್ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡ್ತೀರಿ? ಸೊ ಯಾವ್ದು ಸೆಗ್ಮೆಂಟ್ ಅಂದ್ರೆ? ಸೆಗ್ಮೆಂಟ್ ಅಂದ್ರೆ ಏನು ಫಸ್ಟ್ ಹೇಳ್ರಿ ನನಗೆ. ವಾಟ್ ಈಸ್ ದ ಸೆಗ್ಮೆಂಟ್? ಸೆಗ್ಮೆಂಟ್ ಅಂದ್ರೆ ಏನು? ಫಸ್ಟ್ ನಾ ಪ್ರಾಬ್ಲಮ್ ಹೋಗೋದಕ್ಕಿಂತ ಮೊದಲು ಫಸ್ಟ್ ಯು ನೋ ದ ಮೀನಿಂಗ್ ಆಫ್ ಸೆಗ್ಮೆಂಟ್. ಸೆಗ್ಮೆಂಟ್ ಅಂದ್ರೆ ಏನು? The region bounded by a chord and the chord. This is called segment. ಕರೆಕ್ಟ್? ಇದ್ರ ಏರಿಯಾ ಕಂಡಿಡಿಯಕ್ ನಾನು ಅದ್ರ ಏರಿಯಾ ಕಂಡಿಡಿಯಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ಕೇಳ್ರಿ. ಸೊ ಏರಿಯಾ ಆಫ್ ಸೆಕ್ಟರ್, ಈ ಸೆಕ್ಟರ್ ಅಲ್ಲಿ ಏರಿಯಾ ಆಫ್ ಸೆಕ್ಟರ್ ಅಲ್ಲಿ ಏರಿಯಾ ಆಫ್ ಸೆಕ್ಟರ್ ಇಸ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಕಳೆದ್ರೆ ನಮಗೆ ಏರಿಯಾ ಆಫ್ ಸೆಗ್ಮೆಂಟ್ ಸಿಗುತ್ತಾ? ಯೋಚನೆ ಮಾಡಿ. ಸೆಗ್ಮೆಂಟ್ ಅಂದ್ರೆ ಇಷ್ಟಷ್ಟೇ ಬೇಕು ನನಗೆ, ಇಷ್ಟು ಬೇಕು. ನಾನೇನ್ ಮಾಡ್ತೀನಿ, ಇಷ್ಟುದು ಏರಿಯಾ ಕಂಡುಹಿಡಿದು ಅದರಲ್ಲಿ ಟ್ರಯಾಂಗಲ್ ಏರಿಯಾ ಕಳೆದ್ರೆ ಏನ್ ಸಿಗುತ್ತೆ? ಸೆಗ್ಮೆಂಟ್ ಏರಿಯಾ ಸಿಗುತ್ತೆ. ಕ್ಲಿಯರಾ? ನೋಡ್ರಿ, ಪ್ರಾಬ್ಲಮ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಿಗುತ್ತೆ ಉತ್ತರ. ನಮ್ಗೆ ಸೆಗ್ಮೆಂಟ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗಲ್ಲ. ಸೆಗ್ಮೆಂಟ್ ನಥಿಂಗ್ ಬಟ್ ದ ರೀಸನ್ ಬಿಟ್ವೀನ್ ದಿ chord and the arc. Chord and the arc is called the segment. So ನಮಗೆ chord, this is chord, this is an arc. ಇವೆರಡರ ಮಧ್ಯೆ ಇರೋ ರೀಸನ್ ಏರಿಯಾ ಬೇಕು. ಈ ಏರಿಯಾ ಬೇಕು ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದಿ ಏರಿಯಾ ಆಫ್ ಸೆಕ್ಟರ್ ಫಸ್ಟ್. ಇದಿಷ್ಟು ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿದು ಒಂದು, ಅದರಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ನ ಕಂಡುಹಿಡಿದು ಏರಿಯಾ ಆಫ್ ಸೆಕ್ಟರ್ ಅಲ್ಲಿ ನಾನು ಹಿಂಗ್ ಬರಿತೀನಿ ನೋಡ್ರಿ. ಈಗ ಏರಿಯಾ ಆಫ್ ಮೈನರ್ ಫಸ್ಟ್ ಹೌದಲ್ವಾ? ಮೈನರ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು, ಕೆಳ ಬರಿತೀನಿ, ಸ್ವಲ್ಪ ನಿಮ್ಗೆ ಇದಾಗುತ್ತೆ. ಆ ಫಿಗರ್ ಯಾಕಡೆ ಬರ್ಕೋಣ ಅಂತ ಹೇಳಿ ಏನು ಅಲ್ಲೇಳ. ಸೊ ಈ ಫಿಗರ್ ಆ ಕಡೆ ಬರೀತೀನಿ, ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ನೋಡ್ರಿ, ಈಗ ಇಲ್ಲಿ ಬರೀತೀನಿ ಫಿಗರ್. ಕಾಣ್ತಾ ಇದೆಯಾ ಪರ್ವಿ? ಎಸ್ ಸರ್. ಸೊ
ಇದು ಕಾರ್ಡ್ ಎಳಿತೀವಿ. ಒಂದು ಕಾರ್ಡ್ ಹೇಳಿದ್ರೆ ದ ಆರ್ಕ್ ಈಸ್ ಡಿವೈಡೆಡ್ ಇಂಟು 2 parts. So then it is called major segment. This is called major segment. Segment ಅಂದ್ರೆ ಫಸ್ಟ್ ಅರ್ಥ ಮಾಡ್ಕೊಂಡ್ರಿ ದ ರೀಸನ್ ಬಿಟ್ವೀನ್ ದಿ ಕಾರ್ಡ್ ಅಂಡ್ ದಿ ಆರ್ಕ್. ಈಗ ಸೆಕ್ಟರ್ ಅಂದ್ರೆ ಮನೆ ಹೇಳಿದ್ದೆ ನಾನು. ದ ಸೆಕ್ಟರ್ ಮೀನ್ಸ್ ದ ಏರಿಯಾ ಬೌಂಡೆಡ್ ಬೈ 2 radii. ದ ಏರಿಯಾ ಬೌಂಡೆಡ್ ಬೈ 2 radii ಅಂಡ್ an arc. 2 ರೇಡಿಯಸ್ ಮತ್ತೆ ಆರ್ಕ್ ಮಧ್ಯೆ ಇರುತ್ತಲ್ಲ ಆ ಜಾಗವನ್ನ ನಾವು ಅಂತ ಕರಿತೀವಿ ಸೆಕ್ಟರ್ ಅಂತ ಕರಿತೀವಿ. ಸೊ ನಮಗೆ ಏನ್ ಬೇಕೀಗ ಇದನ್ನ ಏರಿಯಾ ಬೇಕು ಮೈನರ್ ಸೆಗ್ಮೆಂಟ್. ಸೊ ಈಗ ಏರಿಯಾ ಆಫ್ ಏನ್ ಮಾಡ್ತೀನಿ ಅಂತ ನೋಡ್ರಿ ಮೈನರ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಹೌದಾ? ಯೋಚನೆ ಮಾಡಿ ಕರೆಕ್ಟಾ ಅಂತ ಯೋಚನೆ ಮಾಡಿ. ದಿಸ್ ಈಸ್ ಓ. ಸರ್ ಹೇಳಮ್ಮ. ಚಂದನ ರಿಕ್ವೆಸ್ಟ್ ಕಳಿಸ್ತಿದ್ದಾಳಂತೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಬಂದ್ರೆ ನಾನು ಮಾಡ್ಕೊಂಡ್ಬಿಡ್ತೀನಿ ನಾವ. ಸೊ ನೋಡ್ರಮ್ಮ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ನೋಡ್ರಿ ಮೈನರ್ ಸೆಗ್ಮೆಂಟ್ ನಾನು ದಿಸ್ ಪೋರ್ಷನ್ ಇದೆಯಲ್ಲ ಈ ಕಾರ್ಡ್ ಮತ್ತೆ ಇದೆಯಲ್ಲ ಈ ಮಧ್ಯೆ ಇರೋದ ಮೇಜರ್ ಸೆಗ್ಮೆಂಟ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ರಿ ಮೇಜರ್ ಸೆಗ್ಮೆಂಟ್. ಸೊ ಈಗ ಕೇಳ್ರಮ್ಮ ಈಗ ಕೇಳ್ರಿ ನನಗೆ ಏರಿಯಾ ಆಫ್ ಯಾವ್ದು ಬೇಕು? ಎರಡು ಕೇಳಿದಾನೆ. ಒಂದು ಮೈನರ್ ಸೆಗ್ಮೆಂಟ್ ಇನ್ನೊಂದೇನು ಮೇಜರ್ ಸೆಕ್ಟರ್ ನಾಟ್ ಮೈನರ್ ಸೆಕ್ಟರ್. ಅರ್ಥ ಮಾಡ್ಕೊಳ್ರಿ ಮೈನರ್ ಸೆಕ್ಟರ್ ಬೇರೆ ಮೇಜರ್ ಸೆಕ್ಟರ್ ಬೇರೆ. ಸೆಕ್ಟರ್ ಅಂದ್ರೆ ಒಂದು 2 ರೇಡಿಯಸ್ ಮತ್ತೆ 1 ಕರ್ವ್ ಮಧ್ಯೆ. ಇದು ಸೆಕ್ಟರ್ ಹೌದು ಇದು ಸೆಕ್ಟರ್ ಹೌದು 2 ರೇಡಿಯಸ್ 1 ಕರ್ವ್. ನಿಮಗೆ ಫಸ್ಟ್ ಅರ್ಥ ಆಗ್ಬೇಕು ವಾಟ್ ಈಸ್ ಸೆಕ್ಟರ್ ಅಂದ್ರೆ. ಸೆಕ್ಟರ್ ಅಂದ್ರೆ ಇಟ್ ಈಸ್ ಅ ರೀಸನ್ ಬೌಂಡೆಡ್ ಬೈ 2 radii ಅಂಡ್ ಕರ್ವ್. ಇದು ಸೆಕ್ಟರ್ ಇದು 2 radii ಅಂಡ್ ಕರ್ವ್. ಇದು ಸೆಕ್ಟರ್. 2 ಸೆಕ್ಟರ್ಸ್ ಇದಾವೆ ಟ್ರಯಾಂಗಲ್ ಅಲ್ಲಿ. ನಂದಿತಾ ಏ ನಂದಿತಾ ಏ ನಂದಿತಾ ಎಸ್ ಸರ್. ಖಂಡಿತ ಮಾತಾಡ್ತಿದ್ಯಲ್ಲ. ನೋ ಸರ್ ನಾನ್ ಮಾತಾಡ್ತಿಲ್ಲ. ಯಾರು ಮಾತಾಡ್ತಾ ಇದ್ದೀಗ? ನಿಮ್ಮ ನಿಂದೆ ಸ್ಪೀಕರ್ ಬರ್ತಾ ಇರೋದು ಅಲ್ಲಿ. ನಾನ್ ಮಾತಾಡಿಲ್ಲ ಸರ್. ಇಲ್ಲಿ ಬರ್ತಾ ಇತ್ತಲ್ಲ ಅವಲ್ಲಿ ಯಾರ ಮನೆ ನೋಡ್ರಮ್ಮ ಒಂದ್ಸಲ ಹೇಳಿದ್ರೆ ಕಾಮನ್ ಸೆನ್ಸ್ ಇರ್ತೀನಿ. ನೀನ್ ನೋಡ್ರಮ್ಮ ಯಾರಿಗೆ ಇಂಟ್ರೆಸ್ಟ್ ಇದೆ ಅಷ್ಟೇ ಜಾಯ್ನ್ ಆಗ್ರಿ. ತೊಂದರೆ ಮಾಡಬೇಡ್ರಿ. ನಮಗೆ ಫ್ಲೋನಲ್ಲಿ ಹೋಗ್ತಾ ಇರ್ತೀವಿ ಪಾಠ ಮಾಡ್ಬೇಕಾರೆ ಮತ್ತೆ ನಮಗೆ ತೊಂದರೆ ಮಾಡಬೇಡ್ರಿ ನೀವು. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಸೆಗ್ಮೆಂಟ್ ಅಂದ್ರೆ ಫಸ್ಟ್ ಅರ್ಥ ಆಗ್ಲಿ. ಸೆಗ್ಮೆಂಟ್ ಅಂದ್ರೆ ಕಾರ್ಡ್ ಮತ್ತೆ ರೀಜನ್. ಈಗ ಸೆಕ್ಟರ್ ಅಂದ್ರೆ 2 radii ಮತ್ತೆ ಕರ್ವ್ ಮಧ್ಯೆ ಇರೋದು ಇದು ಸೆಕ್ಟರ್. ಇದು ನೋಡಿ ಇದನ್ನು ಸಹ ಸೆಕ್ಟರ್ 2 radii ಅಂಡ್ ಕರ್ವ್. ಇಲ್ಲಿ ನಮ್ಗೆ ಯಾವ್ದ್ರ ಸೆಕ್ಟರ್ ಏರಿಯಾ ಬೇಕು? ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್. ಸೆಗ್ಮೆಂಟ್ ಅಂದ್ರೆ ಏನು? ಕಾರ್ಡ್ ಮತ್ತೆ ಆರ್ಕ್ ಮಧ್ಯೆ ಇರೋ ಜಾಗದ ಏರಿಯಾ ಬೇಕು. ಅದಕ್ಕೆ ನಾನೇನು ಮಾಡ್ತೀನಿ ಅದನ್ನ ಡೈರೆಕ್ಟ್ ಆಗಿ ಕಂಡುಹಿಡಿಯಕ್ ಆಗಲ್ಲ. ಅದಕ್ಕೆ ಈ ಸೆಕ್ಟರ್ ನ ಏರಿಯಾ ಕಂಡುಹಿಡಿತೀನಿ. ಇದರಲ್ಲಿ ಈ ಟ್ರಯಾಂಗಲ್ ಏರಿಯಾ ಕಾದ್ರೆ ಉಳಿಯೋದೇನು? ಸೆಗ್ಮೆಂಟ್. ಕರೆಕ್ಟಾ? ನಾನು ಹೇಳ್ತೀನಿ ಕೇಳ್ರಿ. ನನಗೆ ಬೇಕಾಗಿರೋದು ಮೈನರ್ ಸೆಗ್ಮೆಂಟ್ ಏರಿಯಾ ಬೇಕು. ಮೈನರ್ ಸೆಗ್ಮೆಂಟ್ ಏರಿಯಾ ಬೇಕು. ಇಷ್ಟಷ್ಟೇ ಬೇಕು. ಇದೆಲ್ಲ ಯಾಕೆ ಬೇಕು ಸರ್? ಇದನ್ನ ಕಂಡುಹಿಡೋದು ಇದನ್ನ ಕಂಡುಹಿಡೋದು ಇದನ್ನ ಕಳೆದ್ರೆ ನಮಗೆ ಸೆಗ್ಮೆಂಟ್ ಏರಿಯಾ ಸಿಗುತ್ತೆ. ಕ್ಲಿಯರಾ? ನಾವು ಟೇಕ್ ಬೇಕಾದ್ರೆ ದಿಸ್ ಇಸ್ ಎ ದಿಸ್ ಇಸ್ ಬಿ. ನಮಗೆ ಯಾವುದರ ಏರಿಯಾ ಬೇಕು? ಸೊ ಇದು ಎ ಬಿ ಈ ಸೆಗ್ಮೆಂಟ್ ಇದೆಯಲ್ಲ ಕಾರ್ಡ್ ಮತ್ತೆ ಈ ಕಾರ್ಕ್ ಮಧ್ಯೆ ಇದೆಯಲ್ಲ ಈ ಸೆಗ್ಮೆಂಟ್ ಏರಿಯಾ ಬೇಕು. ಎ ಪಿ ಬಿ ಸೆಗ್ಮೆಂಟ್ ಏರಿಯಾ ಬೇಕು. ಸೊ ಕ್ಲಿಯರ್ ಇದನ್ನ ಬರ್ದಿರೋದು. ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. ಕೇಳ್ರಮ್ಮ ನೀವು ಸುಮ್ಮನೆ ಅರ್ಥ ಆಗಿದ್ಯಾ? ಇನ್ನೊಂದ್ಸಲ ಹೇಳ್ರಿ ಸರ್. ಇಟ್ಟದಂಗೆ ಏನ್ ದನ ಕತ್ತಿ ಕಾಯ್ತಿದ್ಯಾ? ನಾನು ಕೇಳ್ತಾ ಇದ್ದಿದ್ರೆ ಸರ್ ಅದು ಇದು ಕಂಡಿಡಿಬೇಕಂತ ಗೊತ್ತಾಯ್ತು ಸರ್. ಹಾ ಮತ್ತೇನು? ಯಾವ್ದನ್ನ ಕಂಡಿಡ್ದ ಅದನ್ನ ಕಂಡಿಡಿಬೇಕು. ಸೊ ನಾವು ಏಕ್ದಮ್ ಸಿಂಚು ಎಸ್ ಸರ್. 10ನೇ ಕ್ಲಾಸಿಗೆ ಹೋಗ್ಬೇಕು. 10ನೇ ಕ್ಲಾಸಿಗೆ ಹೋಗ್ಬೇಕಾರೆ ಏನಾಗಬೇಕು? 8, 9 ಪಾಸ್.
Yes, sir. ಫಸ್ಟ್ ನನಗೆ ಇದು 10ನೇ ಕ್ಲಾಸಿಗೆ ಹೋಗೋದು ಇದು. Yes, sir. ಇಲ್ಲಿಂದ 1ರಿಂದ 9ನೇ ಕ್ಲಾಸ್ ತನಕ ಓದ್ಕೊಂಡ್ ಬಂದ್ವಲ್ಲ, Yes, sir. ಓದ್ಕೊಂಡ್ ಬಂದು 1ರಿಂದ 9ನೇ ಕ್ಲಾಸ್ LKG ಇಂದ ಸ್ಟಾರ್ಟ್ ಮಾಡಿ ಇದಷ್ಟು LKG ಇಂದ 9ನೇ ಕ್ಲಾಸ್. ನನಗೆ 10ನೇ ಕ್ಲಾಸ್ ಅಷ್ಟೇ ಎಷ್ಟು ದಿವಸ ಓದಿ ಅನ್ಬೇಕಂದ್ರೆ 1ರಿಂದ 10ನೇ ಕ್ಲಾಸ್ ಕಂಡು ಹಿಡಿದು ಅದ್ರಲ್ಲಿ ಇವ್ರನ್ನ ಕೇಳಿದ್ರೆ ನಮ್ಗೆ ಏನ್ ಸಿಗ್ತಾರೆ, ಪ್ರೆಸೆಂಟ್ ಯಾರು ಬೇಕವ್ರು ಸಿಗ್ತಾರೆ. Yes, sir. ನಾನು ಅರ್ಥ ಮಾಡ್ಕೊಳ್ರಿ, ನನಗೆ ಬೇಕಾಗಿರೋದು ಇಷ್ಟೇ ಬೇಕು. ಇಷ್ಟನ್ನ ಕಂಡಿಡೋದು ಅದ್ರಾಗೆ ಇಷ್ಟ ಕಳಿತೀನಿ, ನಮ್ಗೆ ಏನ್ ಬೇಕಾ ಸಿಗುತ್ತೆ. ಕ್ಲಿಯರಾ? PS Yes, sir. ಅಪ್ಪ ಮಾಡ್ಬಿಟ್ಟೆ ಸರ್ ನಾನು, ಇರ್ಲಿ ಬಿಡು. ಸೊ ಈಗ ಇಲ್ಲಿ ಸಬ್ಟೆಂಡೆಡ್ ಎಟ್ ರೈಟ್ ಆಂಗಲ್, ಇಲ್ಲಿ 90 ಡಿಗ್ರಿ ಆಗುತ್ತೆ. ಸೊ ನಾನು ಈಗ ಏನ್ ಮಾಡ್ತೀನಿ, ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿತೀನಿ. ಸೆಕ್ಟರ್ ಏನ್ ಫಾರ್ಮುಲಾ, ಥೀಟಾ ಡಿವೈಡ್ ಬೈ 360 ಇಂಟು IR square. ಸ್ಕ್ವೇರ್. ಥೀಟಾ, ವಾಟ್ ಇಸ್ ಥೀಟಾ? 90 ಡಿಗ್ರಿ. ಯಾಕೆ? ಇಟ್ಸ್ ಸಬ್ಟೆಂಡ್ ಅಂಡ್ ರೈಟ್ Right. ಹ್ಯಾಂಡ್ ಡಿವೈಡೆಡ್ ಬೈ 360 Into ಇದನ್ನ 3.14. ಆಮೇಲೆ ನೋಡೋಣ. 5 ಅಂದ್ರೆ ಎಷ್ಟು? 3.14. 14. ವಾಟ್ ಈಸ್ ಆರ್? 10. 10 ಸ್ಕ್ವೇರ್. ಕರೆಕ್ಟ್ ಏನಮ್ಮ? 0 0 ಕ್ಯಾನ್ಸಲ್, 9 1 9 4 1/4 ಇಂಟು 3.14 ನ 314 ಅಂತ ಬರ್ದೆ. 3.14 ನ 314 ಅಂತ ಬರ್ದೆ. ಪಾಯಿಂಟ್ ಅಂದ್ರೆ 1, ಪಾಯಿಂಟ್ ಮುಂದೆ ಎಷ್ಟು ಸಂಖ್ಯೆ ಇದೆ? 2 ಸಂಖ್ಯೆ ಇದ್ರೆ ನಾನು ಹೇಳಿದೀನಿ, ನ್ಯೂಮರೇಟರ್ ಅಲ್ಲಿ ತಪ್ಪು ಮಾಡಿದ್ರೆ ಡಿನಾಮಿನೇಟರ್ ಕಟ್ಬೇಕು, ಡಿನಾಮಿನೇಟರ್ ತಪ್ಪು ಮಾಡಿದ್ರೆ ನ್ಯೂಮರೇಟರ್ ಕಟ್ಬೇಕು ಅಂತ ಹೇಳಿದೀನಿ. ನೆನಪಿದ್ಯಾ? ಮರ್ತ್ಬಿಟ್ರೆ ಏನು ಮಾಡಕ್ಕಾಗಲ್ಲವ. ಈ 0 ಹೋಯ್ತು, ಈ 0 ಹೋಯ್ತು. ಇಲ್ಲಿ 3.14 ಅನ್ನ 314 ಅಂತ ಬರ್ದೆ. ಯಾಕೆ ಅಂತ ಹೇಳಿದ್ರೆ ಇದು ನ್ಯೂಮರೇಟರ್ ಐತಾ ಡಿನಾಮಿನೇಟರ್ ಐತಾ? ನ್ಯೂಮರೇಟರ್ ಅಲ್ಲಿ ಡೆಸಿಮಲ್ ಪಾಯಿಂಟ್ ತೆಗೆದ್ರೆ, ಡಿನಾಮಿನೇಟರ್ ಪಾಯಿಂಟ್ ತೆಗಬೇಕು. ಪಾಯಿಂಟ್ ಅಂದ್ರೆ 1. ಪಾಯಿಂಟ್ ಮುಂದೆ ಎಷ್ಟು ಪಾಯಿಂಟ್ ಡಿಜಿಟ್ಸ್ ಇದಾವೆ? 1 2, ಅದಕ್ಕೆ 2 0 ಕಟ್ಟಿ. ಸಪೋಸ್ 3 ಇನ್ನೊಂದಿತ್ತು ಅಂದ್ರೆ ಇಲ್ಲಿ 3 0 ಕಟ್ತಿದ್ದೆ. ಅರ್ಥ ಆಯ್ತಾ? 3.14 ಹೆಂಗ ಆತು ಅಂತ ಯಾರಿಗಾರ ಡೌಟ್ ಇದ್ರೆ ಕೇಳ್ರಿ. No, sir. 0.14 ಅನ್ನ ಐ ವಿಲ್ ರೈಟ್ ಇಟ್ ಆಸ್ 314. ಪಾಯಿಂಟ್ ಅಂದ್ರೆ 1. ಪಾಯಿಂಟ್ ಮುಂದಕ್ಕೆ ಎಷ್ಟು ಡಿಜಿಟ್ಸ್ ಇದಾವೆ? 2 digits. ಪಾಯಿಂಟ್ ಅಂದ್ರೆ 1, 2 ಡಿಜಿಟ್ಸ್ ಇರುತ್ತೆ, 2 digits. ಸೊ ಅಲ್ಲಿಗೆ 2 zeros ಬರೀ. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಈಗ 314 ಇಂದ ಬಾಕ್ಸ್ ಎಷ್ಟು ಬರುತ್ತೆ? ಬಾಕ್ಸ್ ರಮ್ಮ 4 7 28 ಅಮ್ಮ. ಎಷ್ಟು ಉಳಿತಮ್ಮ? 4 7 28, 3 ಉಳಿತು 34. 4 8 32. ಕ್ಲಿಯರ್ ಅನ್ರಮ್ಮ? Yes, sir. 32. ಎಷ್ಟು ಉಳಿತು? 34 2 ಹೋದ್ರೆ 32 ಹೋದ್ರೆ 2 ಉಳಿತು. ಪಾಯಿಂಟ್ ಕಟ್ಟಿದ್ವಿ, 20 ಆಯ್ತು. 20. 78.5 Centimeter square. ಸ್ಕ್ವೇರ್. ಯಾಕೆ? ಬಿಕಾಸ್ ಇಟ್ ಈಸ್ ಏರಿಯಾ. ಬರ್ಕಳಿ. ನಿಮಗೆ ಏನ್ ಡೌಟ್ ಇದೆ ಕೇಳ್ರಿ. ಸಿಂಚು ಕ್ಲಾಸ್ ಅನ್ನ ಬಹಳ ಆಸಕ್ತಿಯಿಂದ ಕೇಳಬೇಕು. ನಿಮ್ ಮನೆಗೆ ಜಗಳ ಆಡ್ಕೊಂಡು ಕುತ್ಕೊಂಡ್ರೆ ಕ್ಲಾಸಿಗೆ ಯಾವ ಕಾರಣಕ್ಕೂ ಅರ್ಥ ಆಗಲ್ಲ. ಅದೇ ನಂಗೆ ಜೋರ್ ಮಾಡ್ತಿದ್ದೆ. ಯಾರಿಗೆ ಜೋರ್ ಮಾಡ್ತಿದ್ದೆ ಸಿಂಚು? ಇಲ್ಲ ಸರ್. ಮಾಡ್ತಿದ್ದಲ್ಲ. ಸರ್ ಈ ಕ್ಲಾಸ್ ಕೇಳಕರ ಬಂದ್ ಡಿಸ್ಟರ್ಬ್ ಮಾಡಿದ್ರು ಸರ್. ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ತಿ ಸಿಂಚು ನೀನು ಈ ನಡುವೆ. ಇಲ್ಲ ಸರ್, ನಿಜಾನೇ. ನಿಜ. ಈ 78.5 ಬರ್ಕಡ್ರಿ, ಆಮೇಲೆ ಮಾತಾಡ್ತೀವಿ. ತಪ್ಪನ್ನ ಬರ್ಕಬೇಡ್ರಿ. ಅದನ್ನ ಇಕ್ವೇಶನ್ ಅಂತ ಕರೀರಿ. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್.
ಚಂದನಿಗೆ ಯಾಕವ ತೊಂದ್ರೆ ಆಗ್ತೈತೆ ಹಗ್ಲೆಲ್ಲ ಹುಡುಗಿ ರಿಕ್ವೆಸ್ಟ್ ಕೊಡ್ತಾನೆ ಐತೆ ಪ್ರಕಾಶ್ ಅಲ್ಲಿ ಏನ್ ಮಾಡ್ದಪ್ಪ ಆ ನೋಡಪ್ಪ ಇದು ಮೊದ್ಲೇ ಮಾಡಿದ್ರೆ ಪ್ರಕಾಶ್ ಎಷ್ಟಕ್ಕಂತ ಮಾತಾಡ ಹಾ 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 ಆಯ್ತಪ್ಪ ಹಾ ಬಾ ಬಾ ಪ್ರಕಾಶ್ ಬಾ ಆಯ್ತಪ್ಪ ಥ್ಯಾಂಕ್ಸ್ ಪ್ರಕಾಶ್ ಕಾಣ್ತೈತೆ ನಾವು ನಿನಗೆ ಎಸ್ ಸರ್ ಕಾಣುತ್ತೆ. ನೀನ್ ಫುಲ್ ಆಡ್ದಂಗ ಆಗ್ಬೇಡ ನೀನು ಆ ನಂದಿತ ಯಾಕೆ ಹೆಂಗ್ ಮಾಡ್ತಾಳೆ ಆ ಹುಷಾರಿದ್ದಿಲ್ಲ ಸರ್ ಮೇ ಬಿ ಅದಕ್ಕೆ ಅದಕ್ಕೆ ಅಂತೀಯ ಒಬ್ಬೊಬ್ಬ ನಂದಿತಾ ನಂದಿತಾ ಹಿಂಗ್ ಹಾಕಿದಿಲ್ಲ ಏನಂತ ಎಸ್ ಸರ್ ಹಿಂಗ್ ಹಾಕಿದಿಲ್ಲ ಏನಂತ ಎಸ್ ಸರ್ ಏನಂತ ಇದು ಅರ್ಥ ಏರಿಯಾ ಆಫ್ ಟ್ರಯಾಂಗಲ್ ಅಂತ ಸುಮ್ನೆ ನೀವು ಚಿತ್ರ ಬರ್ಕೊಂಡಿ ಎಲ್ಲಿ ಬರ್ಕೊಂಡಿರಿ ಟ್ರಯಾಂಗಲ್ ಹಾ ಆಟ ಆಡ್ತದ ನೋಡ್ರಿ ಚಂದನ ಜೀಪ್ ಆಟ ಆಡ್ತಾಳೆ ನೋಡು ಅಯ್ಯೋ ಲಾಲ್ ಬಸಕ್ಕ ಚಂದನ. ಆಯ್ತು ಸರ್. ಆಯ್ತು ಸರ್ ನಾವ್ ಏನ್ ಮಾಡ್ಬೇಕು ಅಂತ ಯಾರಿಗಾರ ತಲೆ ಒಳಗಿದ್ಯಾ ಸರಿ ನಾನ್ ಬರ್ದ್ಬಿಟ್ಟಿದ್ದೀನಿ ಆಲ್ರೆಡಿ ಏನ್ ಮಾಡ್ಬೇಕು ಅಂತಾನು ಬರ್ದಿದ್ದೀನಿ ಕ್ವಶನ್ ಅರ್ಥ ಬರ್ದಿದ್ದೀನಿ ಆದ್ರೆ ಇನ್ನೂ ಅರ್ಥ ಆಗಿಲ್ಲ ಸರ್ ಸುಮ್ನೆ ನೀವು ಸರ್ ಮೈನರ್ ಸೆಗ್ಮೆಂಟ್ ಕಂಡುಹಿಡಿಬೇಕು. ಮೈನರ್ ಸೆಗ್ಮೆಂಟ್ ಅಂದ್ರೆ ಏನು ನಮ್ಮ ಮನೆ ಹತ್ರ ಸಿಮೆಂಟ್ ಇದೆ ಸರ್ ಅದಕ್ಕೆ ಸಿಮೆಂಟ್ಗೆ ಸೆಗ್ಮೆಂಟ್ ಅಂತಾರೆ ಸರ್ ಅಲ್ವಾ ಸೆಗ್ಮೆಂಟ್ ಅಂದ್ರೆ ತಲೆ ಒಳಗೆ ಇಟ್ಕೋಬೇಕು ಒಂದು ಸರ್ಕಂಫರೆನ್ಸ್ ನ ಪೂರ್ಣ ಭಾಗ ಅಲ್ಲ ಒಂದು ಅರ್ಧ ಅಥವಾ ಕಾಲು ಎತ್ತರ ಇರ್ಲಿ ಅದ್ರ ಮಧ್ಯೆ ಅದ್ರೊಳಗೆ ಒಂದು ಕಾರ್ಡ್ ಎಳಿತೀವಿ ಕಾರ್ಡು ಮತ್ತೆ ಆರ್ಕ್ ಮಧ್ಯೆ ಇರುತ್ತಲ್ಲ ಆ ಭಾಗವನ್ನ ಸೆಗ್ಮೆಂಟ್ ಅಂತ ಕರಿತೀವಿ ಆ ಸೆಗ್ಮೆಂಟ್ ನ ಏರಿಯಾ ಕಂಡಿಡಿ ಅಂತ ಹೇಳಿದ್ವಿ ಇದನ್ನ ಕಂಡಿಡಿಯ ಕೇಳಿದ ಯಾವ್ದಕ್ ಬೇಕಿತ್ತಮ್ಮ ಅದ್ರಿಂದ ಲಾಭ ಏನೈತೆ ಸರ್ ನಮಗೆ ಬಿಡಪ್ಪ ಅದರಿಂದ ಊಟದ ಹೊಟ್ಟೆ ತುಂಬ್ದಂಗಾರ ಹಾಕತ್ತಾ ಇಲ್ಲ ಆದ್ರೆ ಇಟ್ ಈಸ್ ಎಕ್ಸಾಮ್ ನಿಮ್ ಪಾಸ್ ಮಾಡೋದ್ ಹೆಂಗ್ ಮತ್ ನಿಮ್ಮನ್ನ ಅದಕ್ಕೆ ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಸಿಂಚು ಏರಿಯಾ ಆಫ್ ಸೆಕ್ಟರ್ ಕಂಡು ಹಿಡಿತೀನಿ ಸೆಕ್ಟರ್ ಅಂದ್ರೆ ಬಹಳ ಸಾಟ್ ಮೊನ್ನೆ ಗುರುವಾರ ಬಹಳ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಏರಿಯಾ ಆಫ್ ಸೆಕ್ಟರ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಕಳೆದ್ರೆ ಇದು ಉಳಿತದೆ ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಓ ಎ ಪಿ ಬಿ ದೊಡ್ಡ ಸೆಕ್ಟರ್ ಇಲ್ಲಿ ತನಕ ಸೆಕ್ಟರ್ ಆ ಸೆಕ್ಟರ್ ಅಲ್ಲಿ ಈ ಟ್ರಯಾಂಗಲ್ ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ ಸೆಗ್ಮೆಂಟ್ ಸಿಗುತ್ತೆ ಅದಕ್ಕೆ ನಾನೇನ್ ಮಾಡಿದೆ ಒಂದೊಂದೇ ಕಂಡಿಟ್ಕೊಂತೀನಿ ಏರಿಯಾ ಆಫ್ ಸೆಕ್ಟರ್ ಬರ್ಕೊಂಡೆ ಮಾಡಿದೆ ಎಷ್ಟು ಅಂತ ಇದು ನಾನು ಹೇಳಲ್ಲ ಯಾಕಂದ್ರೆ ಕ್ಯಾಲ್ಕುಲೇಷನ್ ಪಾರ್ಟ್ ನಿಮ್ಗೆ ಗೊತ್ತಿದೆ ಥೀಟಾ ಹೆಂಗ್ ತಗೊಂಡ್ರಿ ಸರ್ 90 ಡಿಗ್ರಿ ಇಟ್ ಸಬ್ಸ್ಟೆನ್ಸ್ ರೈಟ್ ಆಂಗಲ್ ಅಟ್ ದಿ ಸೆಂಟರ್ ರೈಟ್ ಆಂಗಲ್ ಇದೆ ಎಲ್ಲಿ ಸೆಂಟರ್ ಅಲ್ಲಿ ಥೀಟಾ ಇಸ್ 90 ಡಿಗ್ರಿ 360 ಪೈ ಅಂದ್ರೆ ಎಷ್ಟು 3.14 ಆರ್ ಅಂದ್ರೆ ಎಷ್ಟು 10 what is the radius 10 square 3.14 means
ಇದನ್ನ ಪಾಯಿಂಟ್ ಅನ್ನ ನಾವು ಪೈ ಇಸ್ ಈಕ್ವಲ್ ಟು 22/7 ಹಾಕೋಬಹುದು. ಬಟ್ ಈ ಪ್ರಾಬ್ಲಮ್ ಅಲ್ಲಿ 3.14 ಬಳಸಿ ಅಂತ ಅವನೇ ಕೊಟ್ಟಿರೋದ್ರಿಂದ ಈ 3.14 ಅನ್ನ 314 ಮಾಡ್ತೀನಿ. 314 ಪಾಯಿಂಟ್ ಅಂದ್ರೆ 1, ಪಾಯಿಂಟ್ ಮುಖ್ಯ ಎಷ್ಟು ಡಿಜಿಟ್ಸ್ ಇದೆ? 2 digits. 2 ಪಾಯಿಂಟ್ಸ್, 2 zeros. ಪಾಯಿಂಟ್ ಅಂದ್ರೆ 1, 2 ಡಿಜಿಟ್ಸ್ ಇದೆ, 2 zeros ಇಂಟು 10 ಸ್ಕ್ವಯರ್. 10 ಸ್ಕ್ವಯರ್ ಅಂದ್ರೆ 10 ಇಂಟು 10. ಸೊ ಈಗ ಈ 0 ಹೋಯ್ತು, ಈ 0 ಹೋಯ್ತು, ಇಲ್ಲಿ ಆಗಿತ್ತು. ಸೊ ಈಗ 314 ಡಿವೈಡೆಡ್ ಬೈ 4 ಉಳಿತು. 3 4 7s are 28. 31 ಅಲ್ಲಿ 28 ಹೋದ್ರೆ 3 ಉಳಿತು. ಆ 3 ನ 4 ಪಕ್ಕಕ್ಕೆ ಹಾಕ್ತಿವಿ, 34 ಆಗುತ್ತೆ. 4 8s are 32. 34 ಅಲ್ಲಿ 32 ಹೋಯ್ತು, 2 ಉಳಿತು. ಪಾಯಿಂಟ್ ಕಟ್ಟಿದ್ರೆ 20 ಆಯ್ತು. ಇಟ್ ಈಸ್ 5. 4 5s are 20. ಸೊ ನಾವು ಏರಿಯಾ ಆಫ್ ಸೆಕ್ಟರ್ ಬಂತು. ನಾನು ಮೈನರ್ ಸೆಗ್ಮೆಂಟ್ ಕಂಡಿಕ್ಕೆ ಇನ್ನ ಏನ್ ಬೇಕು? Area of triangle. ಏರಿಯಾ ಆಫ್ ಟ್ರಯಾಂಗಲ್ ಬೇಕು. ಇದನ್ನ ಅಳಿಸ್ತೀನಿ ಈಗ, ಆಗಲ್ಲ ಅದ್ರಲ್ಲಿ, ಅದಕ್ಕೋಸ್ಕರ. ಸೊ ಈಗ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಕಂಡಿಕ್ಕೆ ಯಾವ ಫಾರ್ಮುಲಾ ಬಳಸ್ತೀರಿ? ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಹಾಫ್ ಇಂಟು ಬೇಸ್ ಇಂಟು height. ನೆನಪಿದೆಯಾ ಇದು? ಸೊ ಯಾವಾಗ ಗೊತ್ತಿಲ್ಲ ಸರ್? ಅರ್ಧ ಇಂಟು ಪಾದ ಇಂಟು ಎತ್ತ. ನಮ್ಮ ಪದ ಇಡ್ಲ ಸರ್ ಅದಲ್ಲ. ಸೊ ನೋಡ್ರಿ, ದಿಸ್ ಈಸ್ ಇನ್ ರೈಟ್ ಆಂಗಲ್ ಟ್ರಯಾಂಗಲ್. ನೋಡ್ರಮ್ಮ, ಹೌದೇನ್ರಮ್ಮ? ಇಲ್ಲಿ 90 ಡಿಗ್ರಿ ಆಗಿದೆ, ಕರೆಕ್ಟ್ ಏನ್ರಮ್ಮ? ಇದು ರೇಡಿಯಸ್, ಇದು ರೇಡಿಯಸ್, ಇದು ರೇಡಿಯಸ್, ಇದು ರೇಡಿಯಸ್, ಕರೆಕ್ಟ್ ಏನ್ರಮ್ಮ? ಬೇಸ್ ಈಸ್ ಆಲ್ಸೋ 10, ಹೈಟ್ ಈಸ್ ಆಲ್ಸೋ 10. ಅರ್ಥ ಮಾಡ್ಕೊಳ್ರಿ. ರೈಟ್ ಆಂಗಲ್ ಟ್ರಯಾಂಗಲ್ ಹಿಂಗೆ ಇರ್ತಾವದೇನ್ರಮ್ಮ? ದಿಸ್ ಈಸ್ ಹೈಪಾಟಿನಸ್, ಕರೆಕ್ಟಾ? Yes, sir. ಒಂದು ಬೇಸ್ ಇರುತ್ತೆ, ಒಂದು ಹೈಟ್ ಇರುತ್ತೆ. therefore half into base is 10 into 10. Height. 2 1s are 2 5s are. It is 50 centimeter square. It is the area of triangle. ಬರ್ಕೊಳ್ಳಿ. ಇದರಲ್ಲಿ ನಿಮಗೆ ಎರಡು ಪಾರ್ಟ್ ಕೇಳಲ್ಲ. ಒಂದು ಮೇಜರ್ ಮೈನರ್ ಸೆಗ್ಮೆಂಟ್ ಆರು ಕೇಳಬಹುದು, ಒಂದು ಮೇಜರ್ ಸೆಕ್ಟರ್ ಆರು ಕೇಳಬಹುದು. ಅರ್ಥ ಮಾಡ್ಕೊಳ್ರಿ. ಎರಡೂನು ಕೇಳಿದ್ರೆ 4 ಮಾರ್ಕ್ಸ್ ಮೇಲೆ ಕೇಳ್ತಾರೆ. 4 ಮಾರ್ಕ್ಸ್ ಕೇಳೋದು. ಮೇಲೆ ಈ ಸಲ ಕ್ವಶನ್ ಪೇಪರ್ ಅಲ್ಲಿ ಯಾವ್ದು ಪ್ಯಾಟರ್ನ್ ಚೇಂಜ್ ಇಲ್ಲ. ಮಾರ್ಚ್ 20ರಿಂದ ಎಕ್ಸಾಮ್ ಬಂತ ಟೈಮ್ ಟೇಬಲ್ ಗೊತ್ತಾ? ಮಾರ್ಚ್ 20ರಿಂದ ಏಪ್ರಿಲ್ 2. 24 ಇಲ್ಲ, ಹೋಯ್ತದ್ದು. ಇವತ್ತು ಹೊಸ ಟೈಮ್ ಟೇಬಲ್ ಬಂದಿದೆ ನೋಡ್ರಿ. ಹಾಕ್ರಿ ಸರ್ ಗ್ರೂಪಿಗೆ. ಹಾಕ್ತೀನಿ. ಓವರ್. Yes, sir. ಫ್ರಮ್ 1 ಬರ್ಕೊಳ್ಳಿ. ಈಗ ಫ್ರಮ್ 1 ಅಂತ ಬರ್ಕೊಂಡು ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಫ್ರಮ್ 1 ಅಂತ ಬರ್ಕೊಂಡ್ರಿ, ಫಾರ್ಮುಲಾ ಬರ್ಕೊಂಡ್ರಿ. ಫ್ರಮ್ 1 area of minor segment is equal to area of sector minus area of triangle.
ಓಕೆ, ವಾಟ್ ಈಸ್ ಏರಿಯಾ ಆಫ್ ಸೆಕ್ಟರ್? ಆಲ್ರೆಡಿ ಕಂಡುಹಿಡಿದಿದ್ದೀರಿ. 8.5. 78.5 minus this is 50. 8 ಬಂತಮ್ಮ 28.5 28.5 centimeter square. ಹೌದನ್ರಮ್ಮ? This is the area of minor segment. ಬರ್ಕಳಿ, ಮೈನರ್ ಸೆಗ್ಮೆಂಟ್ ನ ಏರಿಯಾ ಎಷ್ಟು ಅಂದ್ರೆ 28.5 ಸೆಂಟಿಮೀಟರ್ ಸ್ಕ್ವೇರ್. ಓವರ್. Yes, sir. ಓಕೆ, ಈಗ ನಮ್ಮ ಪ್ರಾಬ್ಲಮ್ ಮುಗಿತಾ? No, sir. ಏನ್ ಮುಗ್ದಿಲ್ಲ. ಮಾಡ್ಬೇಕು? ಇನ್ನೊಂದಿದೆ, ಸೆಕೆಂಡ್ ಒನ್ ನೋಡ್ರಿ. ಏನು? Major sector. ಮೇಜರ್ ಸೆಕ್ಟರ್. ಬರೀರಿ. ಸೆಕೆಂಡ್ ಒನ್ ಏನ್ ಮಾಡ್ಬೇಕಂತ ಬರ್ಕೊಳ್ರಿ. ಫಸ್ಟ್ ಸೆಕೆಂಡ್ ಒನ್ ಮೇಜರ್ ಸೆಕ್ಟರ್. ಮೇಜರ್ ಸೆಕ್ಟರ್ ಅಂದ್ರೆ ಯಾವುದು ನೋಡ್ರಮ್ಮ? ಮೈನರ್ ಸೆಕ್ಟರ್ ಅಂದ್ರೆ ಓ ಎ ಪಿ ಬಿ ಇದೆಯಲ್ಲ ಮೈನರ್ ಸೆಕ್ಟರ್. ಇಲ್ಲಿ ಕ್ಯೂ ಕೊಟ್ಕೋಣ. ಓ ಎ ಕ್ಯೂ ಬಿ ಇದೆಯಲ್ಲ, ಏನದು? ಮೇಜರ್ ಸೆಕ್ಟರ್. ಈಗ ಹೆಂಗ್ ಕಂಡುಹಿಡಿತೀವಿ ಮೇಜರ್ ಸೆಕ್ಟರ್ ಅಂದ್ರೆ? ಅದು ಓ ಎ ಕ್ಯೂ ಬಿ ಮೇಜರ್ ಸೆಕ್ಟರ್. ಏರಿಯಾ ಆಫ್, ನಾನು ಹೇಳ್ತೀನಿ ನೋಡ್ತಾ ಬರ್ರಿ, ಸುಮ್ನೆ ಅವಸರ ಮಾಡ್ಬೇಡ್ರಿ. ಮೇಜರ್ ಏನು ಸೆಕ್ಟರ್ ಇಸ್, ಸಾರಿ ಒಂದೇ ಸ್ಲಿಕ್ ಬರ್ಕೊಂಡ್ ಬರ್ತೀನಿ. ಕ್ವಶನ್ ಏರಿಯಾ ಆಫ್ ಮೇಜರ್ ಸೆಕ್ಟರ್ ಇಸ್ ಈಕ್ವಲ್ ಟು, ನಾನ್ ಏನ್ ಮಾಡ್ತೀನಿ ಅಂತ ಕೇಳ್ರಿ. ಫಸ್ಟ್ ಏರಿಯಾ ಆಫ್ ಮೇಜರ್ ಸೆಕ್ಟರ್ ಕಂಡಿಡಿಯಕ್ಕೆ ಏನ್ ಮಾಡ್ತೀನಿ ಅಂತ ಹೇಳ್ರಿ. ಯಾರು ಏನ್ ಮಾಡ್ಬೋದು ಹೇಳ್ರಿ. ಈಗ ಮುಂದೆ ಅದರ ಐಡಿಯಾಗಳು ಕೊಡ್ರಿ, ನಾನು ಅದನ್ನ ಆಕ್ಸೆಪ್ಟ್ ಮಾಡ್ಕೊಂತೀನಿ. ಸರ್ಕಲ್ ಕಂಡಿಡ್ದು ಸೆಗ್ಮೆಂಟ್ ನ ಮೈನಸ್ ಮಾಡ್ಬೇಕು. ಇವ್ರು ಯಾವಾಗ ಬಂದ್ರು? ಜಾಕಿ ಜಾಕಿ ಅವಾಗ್ಲೇನೆ ಬಂದೆ ಸರ್. ಹಾ ಅವಾಗ್ಲೇನೆ ಬಂದೆ ಸರ್. ಹುಯ್ಯು ಶಿವನೇ. ಹೇಳ ಹೇಳಮ್ಮ. ಏರಿಯಾ ಆಫ್ ಸರ್ಕಲ್ ಕಂಡಿಡ್ದು, ಏರಿಯಾ ಆಫ್ ಸರ್ಕಲ್ ಕಂಡಿಡ್ದು ಅದರಲ್ಲಿ ಏರಿಯಾ ಆಫ್ ಮೈನರ್ ಸೆಕ್ಟರ್ ಓ ಎ ಪಿ ಬಿ ಕಾಳಿದ್ರೆ ನಮ್ಗೆ ಏರಿಯಾ ಆಫ್ ಮೇಜರ್ ಸೆಕ್ಟರ್ ಸಿಗುತ್ತಾ? ದಿಸ್ Yes, ಈಸ್ sir. ಏರಿಯಾ ಆಫ್ ಸರ್ಕಲ್. ಏರಿಯಾ ಆಫ್ ಸರ್ಕಲ್. ಓಕೆ, ಏರಿಯಾ ಆಫ್ ಸರ್ಕಲ್ ಮೈನಸ್ ಹೇಳಮ್ಮ. ಏರಿಯಾ ಆಫ್ ಸರ್ಕಲ್ ಏರಿಯಾ ಆಫ್ ಮೈನರ್ ಸೆಕ್ಟರ್ ಯಾವ್ದಮ್ಮ? ಓ ಎ ಪಿ ಬಿ ಕಳೆದ್ರೆ ನಮ್ಗೆ ಏನ್ ಸಿಗುತ್ತೆ? ಮೇಜರ್ ಸೆಕ್ಟರ್ ಯಾವುದು? ಓ ಎ ಕ್ಯೂಬ್ ಸಿಗುತ್ತೆ. ಕ್ಲಿಯರಾ? ಕ್ಲಿಯರಾ? Yes, sir. ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಯಾರು ಹೇಳ್ತೀರಿ? ಯಾವುದು ಸೆಗ್ಮೆಂಟ್ ಅಂದ್ರೆ ಆಲ್ರೆಡಿ ಕಂಡುಹಿಡಿದಿದೀವಿ, ಓ ಎ ಪಿ ಬಿ. ಕರೆಕ್ಟೇನ್ರಮ್ಮ? ಈಗ ಏರಿಯಾ ಆಫ್ ಸರ್ಕಲ್ ಕಂಡುಹಿಡಿಯಕ್ಕೆ ಫಾರ್ಮುಲಾ ಏನು ಹರ್ಷಿತಾ? What is the area of sector? 78.5. ಸೆಕ್ಟರ್ ಅಂತ ಬರೀಬೇಕಲ್ಲ, ಸೆಗ್ಮೆಂಟ್ ಅಂತ. ಸೆಗ್ಮೆಂಟ್ ಅಂತ ಬರ್ದಿದ್ದೀರಾ? ಸರಿ, ಹೊಡಿಬೇಡ್ರಿ ಮಿಸ್. ಅದಕ್ಕೆ ಕನ್ನಡದನ್ನು ಕುಂಡಿಸ್ಕೊಳ್ಳೋಣ ನಾನು ಮುಂದೆ ಹುಡುಕ್ತಾರೆ ಅಂತ. ಸೆಕ್ಟರ್. ಓಕೆ, ಸಾನ ಬೇಜಾರ ಬೇಡವ? ಬೇಜಾರಾದ್ರೆ ಮಾಡಕ್ಕೆ ಇಲ್ಲಿ 3.14. ವಾಟ್ ಈಸ್ ರೇಡಿಯಸ್? 10 ಸ್ಕ್ವೇರ್ 78.5. 3.14 ನ ಏನಂತ ಬರೀತೀನಿ? 314 ಅಂತ ಬರೀತೀನಿ. ಪಾಯಿಂಟ್ ಅಂದ್ರೆ ಒಂದು, ಪಾಯಿಂಟ್ ಮುಂದೆ ಎಷ್ಟು ಸಂಖ್ಯೆ ಇದೆ? 2 ಡಿಜಿಟ್ಸ್. 10 ಸ್ಕ್ವೇರ್ ಅಂದ್ರೆ 100. 78.5 ಈ 20 ಹೋಯ್ತು. 314 ಅಲ್ಲಿ ಮೈನಸ್ 78.5 ಕಳೀರಿ. ಕಳೆದ ಹೇಳ್ರಿ, ಎಷ್ಟು ಕೊಡ್ತಾ ಬರೀತೀರಿ? 235.5. 235.
35.5 centimeter square. It is the area of ಏನು ಏರಿಯಾ ಆಫ್ ಮೇಜರ್ ಸೆಕ್ಟರ್. ಅಯ್ಯೋ ಲಾಲ್ ಬಸಕ್ಕ ಸೆಗ್ಮೆಂಟ್ ಅಂತೀಯಾ? ಬನ್ನಿ ಕೊಡಿ, ಯಾಕೆ ಹಿಂಗ್ ಮಾಡ್ತೀಯ? ಸರ್ ಸೆಕ್ಟರ್ ಸರ್ ಮಿಸ್ ಆಯ್ತು. ನಿಮ್ ರಾಘವೇಂದ್ರ ಸರ್ ಕ್ಲಾಸ್ ತಗೊಂಡಿದ್ರಾ? ಎಸ್ ಸರ್, ಇವತ್ತು ತಗೊಂಡಿದ್ರು. ನಾವು ಬಂದ್ ಏನ್ ಅನ್ಲಿಲ್ಲ ನಿಮಗೆ? ಏನ್ ಅಂದಿಲ್ಲ ಸರ್. ನಿಮ್ಗೆ ಏನಾದ್ರು ನೆಕ್ಸ್ಟ್ ಮುಂದೆ ಸೇರ್ಬೇಕು ಅನ್ಸ್ತಂದ್ರೆ ಆಮೇಲೆ ಬರ್ರಿ ಅಂತ ಅಂದ್ರು ಸರ್. ಹ್ಞೂ ಅಂದ್ವಿ. ಎಷ್ಟು ದಿವಸ ಅಂತಾರಂತೆ? ಸರ್ Sir. 3 ಮಂತ್. ಹಾ? 3 ಮಂತ್ ಒಳ್ಳೆ ಕೆಲಸ, ಎಕ್ಸಾಮ್ಸ್ ಬರೋರ್. ಒಳ್ಳೆ ಕೆಲಸ ತಗೊಂಡ್ಲಿ ಬಿಡ್ರಿ. ಬೇರೆ ಹುಡುಗರು ಅನುಕೂಲ ಆಗುತ್ತೆ ಅಲ್ವಾ? ಹಾ ಸರ್. ಕೋಟಿ ಹೋಗ್ನಿಲ್ಲಂತೆ. ಸರ್ ಇಲ್ಲ ಸರ್ ಒಪ್ಕೊಂಡು. ರಾಘವೇಂದ್ರ ಫೋನ್ ಮಾಡಿದ್ದ, ಆ ಕೋಟಿ ಅಂತ ಹುಡುಗಿದಾಳ ಸರ್ ಬರ್ತೀನಿ ಅಂದ್ಲು, ನಾನೇ ಬೇಡ ಅಂತ ಅಂದ್ರು. ಬನ್ನಿ ಕೊಡು. ಸರ್ ಕೋಟಿ ಹೋಗ್ತಿದ್ಲಂತೆ. ಇಲ್ಲ ಸರ್, ಹೋಗಲ್ಲ ಅಂತ ಅವಳೆ. Over. Yes sir. So now write down the fifth one. ಲಾಜಿಕ್ ಆಗಿ ಸ್ವಲ್ಪ ಯೋಚನೆ ಮಾಡಿ ಉತ್ತರ ಸಿಗ್ತವೆ. ಬಟ್ ನೀವು ಸ್ವಲ್ಪ ಜಾಮಿಟ್ರಿ ಹತ್ರ ಬರ್ಬೇಕು ನೀವು. ಇಲ್ಲ ದೂರ ಇದ್ಬಿಟ್ರೆ ಪ್ರಾಬ್ಲಮ್ಸ್ ಅರ್ಥನೇ ಆಗಲ್ಲ ಅಲ್ವಾ ಪಿ ಎಸ್? ಸರ್ ಹಾ? ಹೆಚ್ಚು ಎಸ್ ಸರ್. ಇದೆಯಾ? ಎಸ್ ಸರ್. ನೋಡೋಣ ನಮೀಗ ಓದೋಣ. ಫಿಫ್ತ್ ಒನ್ ಎಲ್ಲರದು ಪ್ರಾಬ್ಲಮ್ ಬರ್ಕೊಂಡ್ ಆಯ್ತಾ? ನೋ ಸರ್, ಆಗಿದೆ ನಾ. ಆಗ್ಲಿ ಮಿಸ್, ಆಗ್ಲಿ ಮಿಸ್. ಅವಳು ಸಾನ ಇದ್ದಾಳ ಜಾಕೆ? ಸಾನ ಇದ್ದಾಳ ನಮ್ಮ ಈ ಲಾಲ್ ಬಸಕ್ಕ ಮಾತಾಡೋದಲ್ರಿ ಅದು. ಹ ಸರ್ ಸಹನಾಲಿಂದಲೇ ಇಲ್ಲ. ಮತ್ ಇನ್ನೊಂದ್ ಸಾನ ಐತ ಅದು ಸರಿ ಉಸಿರು ಬಿಡಕ್ಕೇನಂತೆ. ಹ ಸರ್ ಹೇಳ್ಬೇಕು ಸರ್. ಹ ಸಾನ ಮೇಡಮ್ ಸರ್ ನೀವು ಲಿಂಗದಳಿ ಸಹನ ಅವ್ರು ಬಂದೇ ಅಲ್ಲಿ ಇವತ್ತು. ಚಿನ್ಮಯಲ್ಲಿ ಹೊನ್ನಾಳು ಸರ್ ಅವ್ರಿಬ್ರು ಟ್ರಿಪ್ಪಿಗೆ ಹೋಗಿದ್ದಾರೆ ಸರ್. ಎಲ್ಲಿ ಹೋಗಿದ್ದಾರೆ ಮಿಸ್? ಸರ್ ದಾಂಡೇಲಿ. ದಾಂಡೇಲಿ. ಸೊ ಬರ್ರಿ ಈಗ. In a circle of radius 21 centimeter, subtenders are an arc subtends an angle 60 degree at the center. Find the length of an arc. Find the area of sector formed by the arc and area of the segment formed by the corresponding chord. ನೋಡ್ರಿ, 3 ಕಂಡುಹಿಡಿಬೇಕು. ಒಂದೇ 3 ಫಾರ್ಮುಲಾ ಬಳಸ್ಬೇಕು ನಾವೀಗ. ಸೊ ನೋಡಿ, ಈಗ ಒಂದು ಸರ್ಕಲ್ ಇದೆ. ಓಕೆ, ಸರ್ಕಲ್ ಇದೆ. ಓಕೆ, ರೇಡಿಯಸ್ ಯಾವಾಗ್ಲೂ ಈಕ್ವಲ್ ಇರ್ತಾವ, ಬೇರೆ ಬೇರೆ ಇರ್ತಾವ?
ಸೊ ಎಷ್ಟು ಸೆಂಟಿಮೀಟರ್? 21. ಸೆಂಟಿಮೀಟರ್. ಸೊ ದಿಸ್ ಈಸ್ ಕಾರ್ಡ್. ಹೌದೇನ್ರಮ್ಮ? ನಾನು ಹೇಳ್ತಿದ್ದೀನಿ ಸೆಕ್ಟರ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ ನೆನ್ಪಿಟ್ಕೊಳ್ರಿ. ಸೆಕ್ಟರ್ ಅಂದ್ರೆ ಇಲ್ಲಿ ಇದೊಂದು ಹೆಸರು ಕೊಟ್ಕೊಂಬಿಡೋಣ, ಪಿ ಪಿ. ಸೆಕ್ಟರ್ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಿ, ಓ ಎ ಪಿ ಪಿ. ಸೆಕ್ಟರ್ ಅಂದ್ರೆ ಅಷ್ಟು ಬಂತು, ತಲೆ ಒಳಗೆ ಇಟ್ಕೊಳ್ರಿ. ಸೆಕ್ಟರ್ ಅಂದ್ರೆ ಈಗ ಏನೇನ್ ಕಂಡಿಡಿಬೇಕು? ಲೆಂತ್ ಆಫ್ ಅನ್ ಆರ್ಕ್ and area of sector formed by the arc. What is the angles of the center? 60 degree. 60 degree. Is degree? 60 degree. ಸೂಪರ್. ಈಗ ನಾವು ಒಂದೊಂದೇ ಮಾಡ್ತಾ ಹೋಗೋಣ, ಕೊನೆಗೆ ಸೆಗ್ಮೆಂಟ್ ಬರೋಣ. ಸೊ ಈಗ ಏರಿಯಾ ಆಫ್ ಸೆಕ್ಟರ್ ಯಾರು ಹೇಳ್ತೀರಮ್ಮ? ಏರಿಯಾ ಆಫ್ ಸೆಕ್ಟರ್ ಯಾವುದು? ಬಿ. ಫಾರ್ಮುಲಾ ಏನು? ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ವಾಟ್ ಈಸ್ ಥೀಟಾ? 60. 360 ಇಂಟು ಪೈ 22/7. ಜನರಲ್ ಆಗಿ ಏನು ಕೊಡ್ಲಿಲ್ಲ ಅಂದ್ರೆ 22/7. 21. ಹೇಳ್ತೀನಿ ಕೇಳಿ, ಪುಣ್ಯಾತ್ಮರು 60 ಹೊಡೆದು ಬಿಟ್ಟಿರಿ. ಓನ್ಲಿ 0 ಮಾತ್ರ ಕ್ಯಾನ್ಸಲ್ ಮಾಡಾಕಿರೋದು, ಬೇರೆ ನಂಬರ್ಸ್ ಕ್ಯಾನ್ಸಲ್ ಮಾಡಕ್ ಅವಕಾಶ ಇಲ್ಲ. ಜಸ್ಟ್ ಇಟ್ ಈಸ್ ಕ್ಯಾನ್ಸಲ್. 6 1s 6 6 1/6. 22/7. 21 into 21. 7 1s 7 3s 7 3s 2 3s 2 11s. ಅರ್ಥ ಮಾಡ್ಕೊಳ್ರಿ. 2 11s 3 1s 3 7s. ಎಷ್ಟಾಯ್ತು? 33 into 7. 11 into 3 33 into 7. 7 3s 21. 7 3s 21 plus 2 22 31 ಸೆಂಟಿಮೀಟರ್ ಸ್ಕ್ವೇರ್. ಏನಿದು? ಏರಿಯಾ ಆಫ್ ಸೆಕ್ಟರ್. ಸೆಕ್ಟರ್. ಏರಿಯಾ ಆಫ್ ಸೆಕ್ಟರ್. ಬರ್ಬಿದ್ಯಾ? Yes sir, ಇದೀನಿ. ನೆಕ್ಸ್ಟ್ ಒನ್ ಏನು? ಲೆಂತ್ ಆಫ್ ದಿ ಆರ್ಕ್. ಲೆಂತ್ ಆಫ್ ಆನ್ ಆರ್ಕ್. ಅಳಿಸ್ಬೋದೈತ್ನ ನೋಡ್ರಮ್ಮ. ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ಡೈರೆಕ್ಟ್ ಆಗಿ ಥೀಟಾ ಅಂಡ್ ಆರ್ ವ್ಯಾಲ್ಯೂ ಹಾಕಿದ್ರೆ ಮುಗೀತು. ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಬರುತ್ತಂದ್ರೆ ಸೆಗ್ಮೆಂಟ್ ಕೇಳಿದಾಗ ಸೆಕ್ಟರ್ ಏರಿಯಾದಲ್ಲಿ ಟ್ರಯಾಂಗಲ್ ಏರಿಯಾ ಕಳೆದ್ಬಿಟ್ರೆ ಮುಗೀತು, ಅಲ್ಲಿಗೆ ಸೆಗ್ಮೆಂಟ್ ಸಿಗುತ್ತೆ. ಅಷ್ಟೇ ನೆನ್ಪಿಟ್ಕೊಳ್ಳಿ. ಫಾರ್ಮುಲಾ ನೆನ್ಪಿಟ್ಕೋಬೇಕು. ಲೆಂತ್ ಆಫ್ ಅನ್ ಆರ್ಕ್ ಈ ಫಾರ್ಮುಲಾ ಇದೆ, ಸೆಕ್ಟರ್ ಈ ಫಾರ್ಮುಲಾ ಇದೆ. ಸೆಗ್ಮೆಂಟ್ ಅಂತ ಕೇಳಿದ್ರೆ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಯಾವುದು? ಏರಿಯಾ ಆಫ್ ಟ್ರಯಾಂಗಲ್. ಇವೆರಡು ಫಾರ್ಮುಲಾ ತಲೆ ಒಳಗಿತ್ತು ಅಂದ್ರೆ ನಿಮ್ ತಲೆ ಒಳಗೆ. ಓಕೆ ಬರ್ರಿ ಈಗ. ಸೊ ಈಗ ನೆಕ್ಸ್ಟ್
ಏರಿಯಾ ಆಫ್ ಯಾವ್ದಮ್ಮ ಈಗ ಲೆಂತ್ ಆಫ್ Length of ಆರ್ ನಾಟ್ ಸೆಕ್ ಏರಿಯಾ ಲೆಂತ್ ಆಫ್ ಆನ್ ಆರ್ ಲೆಂತ್ ಆಫ್ ಆನ್ and arc. length of an arc is equal to theta divided by 360 2 pi r. by r. 60 divided by 360 2 into 22 by 7. What is r? 21. See 0 0 cancel. 6 ones are 6 6 are 7 ones are 7 3s are ಇನ್ನೊಂದು ಸ್ಟೆಪ್ ಅಲ್ಲಿ ಹೊಡೆಯೋಣ 2 into 22 into 3 by 6 2 3s are 3 3s are cancel ಎಷ್ಟು ಉಳಿತಮ್ಮ 22. ಸೆಂಟಿಮೀಟರ್ ಅಷ್ಟೇ centimeter just centimeter square ಹೇಳಂಗಿಲ್ಲ it is not a area ಡೌಟ್ಸ್ ಏನಾರು ಇದೆಯಾ ಕೇಳಿ ಲೆಂತ್ ಆಫ್ ಅನ್ ಆರ್ಕಿಗೆ ಕಷ್ಟನೇ ಇಲ್ಲ ಈಗ ನಮಗೆ ಬರೋದು ಸರ್ ಸೆಗ್ಮೆಂಟ್ ಏನ್ ಮಾಡ್ತೀರಮ್ಮ ಸೆಗ್ಮೆಂಟಿಗೆ ಸೆಗ್ಮೆಂಟಿಗೆ ಏನ್ ಫಾರ್ಮುಲಾ ಸೆಕ್ಟರ್ ಇಂದ ಸೆಗ್ಮೆಂಟ್ ಅಂದ್ರೆ ಯಾವ್ದು ಸೆಗ್ಮೆಂಟ್ ಅಂದ್ರೆ ಯಾವ್ದು ಎ ಪಿ ಬಿ ಹೌದೇನ್ರಮ್ಮ ಈ ಸೆಗ್ಮೆಂಟ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಸೆಕ್ಟರ್ ಅಲ್ಲಿ ಓ ನಲ್ಲಿ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಓ ಎ ಬಿ ಕ್ಲಿಯರ್ ನೋಡ್ರಿ ನಾವು ಸೆಗ್ಮೆಂಟ್ ಅಂದ್ರೆ ನಿಮಗೆ ಸೆಗ್ಮೆಂಟ್ ಡೆಫಿನಿಷನ್ ಗೊತ್ತಿಲ್ಲ ಅಂದ್ರೆ ನಾ ಸೆಗ್ಮೆಂಟ್ ಪ್ರಾಬ್ಲಮ್ ಮಾಡ್ಸೋದ್ ಕಷ್ಟನೇ ವಾಟ್ ಈಸ್ ಮೆಂಟ್ ಬೈ ಸೆಗ್ಮೆಂಟ್ ದ ರೀಸನ್ ಬಿಟ್ವೀನ್ ದಿ ಕಾರ್ಡ್ ಅಂಡ್ ದಿ ಆರ್ಕ್ ದ ರೀಸನ್ ಬಿಟ್ವೀನ್ ದಿ ಕಾರ್ಡ್ ಅಂಡ್ ದಿ ಆರ್ಕ್ ಈಸ್ ಕಾಲ್ಡ್ ದಿ ಸೆಗ್ಮೆಂಟ್ ಈ ಸೆಗ್ಮೆಂಟ್ ಇಷ್ಟು ಬೇಕು ನನಗೆ ಇಷ್ಟು ಈ ಪೋರ್ಷನ್ ಅದಕ್ಕೆ ಏನ್ ಮಾಡ್ತೀನಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಕಂಡು ಹಿಡಿದು ಅದ್ರಾಗೆ ಇದನ್ನ ಕಳೆದ್ರೆ ಇದು ಸಿಗ್ತತೆ ಅಂತ ಕ್ಲಿಯರ್ ಅನ್ರಮ್ಮ ಅದು ಅವಾಗಲೇ ಮಾಡ್ತಿದ್ದೀನಿ ಕರೆಕ್ಟ್ ಏನ್ರಮ್ಮ ಓಕೆ ಬರ್ರಿ ಈಗ ಏನೀಗ ಏರಿಯಾ ಆಫ್ ಏನೋ ತಲೆಗುಳ್ದ ಏರಿಯಾ ಆಫ್ ಏನೋ segment is equal to area of ಏನೋ sector minus ಯಾರು ಕಳಿಬೇಕೀಗ Area of triangle. ಯಾವ ಟ್ರಯಾಂಗಲ್ ಯಾರಮ್ಮ ಮಾತಾಡ್ತಿರೋದು ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ಯಾವ್ದು ಓ ಎ ಪಿ ಬಿ ಒಳಗೆ ಯಾರನ್ನ ಕಳಿಬೇಕು ಹರ್ಷಿತಾ ಏರಿಯಾ ಆಫ್ Triangle. ಓ ಎ ಬಿ ಕರೆಕ್ಟೇನ್ರಮ್ಮ ಈಗ ಏರಿಯಾ ಆಫ್ ಸೆಕ್ಟರ್ ಓ ಎ ಪಿ ಬಿ ಗೊತ್ತಿದೆ ಈಗ ಏರಿಯಾ ಆಫ್ ಟ್ರಯಾಂಗಲ್ ಹೆಂಗ್ ಕಂಡು ಹಿಡಿತೀರಿ ಈಗ ಹಾಫ್ ಇಂಟು ಬೇಸ್ ಇಂಟು ಹೈಟ್ ತಗೋಬೇಕು ಈಗ ಆವಾಗ್ಲೇ ನೀವು ಹೈಟ್ ಅನ್ನ 10 ಅಂತ ತಗೊಂಡ್ರಿ ಬಿಕಾಸ್ ಇಟ್ ಈಸ್ ಸಬ್ಸ್ಟೆನ್ಸ್ ರೈಟ್ ಆಂಗಲ್ ಅಟ್ ದಿ ಸೆಂಟರ್ ಅಂತ ಹೇಳಿದ್ದ ಹೌದೇನ್ರಮ್ಮ ಅವಾಗ ಹಿಂಗಿರ್ತಾವಂತ ಈಗ ಹೆಂಗ್ ತಗೊಂತೀರಿ ಈಗ ನೋಡ್ರಿ ಇಲ್ಲೊಂದು ಜಸ್ಟ್ ಐ ವಿಲ್ ರೈಟ್ ದ ಟ್ರಯಾಂಗಲ್ ಓ ಎ ಬಿ ದಿಸ್ ಈಸ್ 21 this is 21 already this is 60 ಒಂದು ಕಾನ್ಸೆಪ್ಟ್ ತಲೆ ಒಳಗಿರಬೇಕು OA 21 OB also 21 the angles opposite to the equal sides are equal that it means OB ಗೆ opposite ಇರೋದು ಯಾವುದು ಆಂಗಲ್ A
ಓ ಎಗೆ ಆಪೋಸಿಟ್ ಇರೋದು ಅಂತ ಆಂಗಲ್ ಪಿ, ಅವೆರಡು ಈಕ್ವಲ್ ಇರ್ತವೆ. ಎರಡು ಸೈಡ್ಸ್ ಈಕ್ವಲ್, ನಾನು ಹೇಳಿದ್ದೀನಿ ಒಂದು ಟ್ರಯಾಂಗಲ್ ಅಲ್ಲಿ ಎರಡು ಸೈಡ್ಸ್ ಈಕ್ವಲ್ ಇದಾವ ಅಂದ್ರೆ ಎರಡು ಆಂಗಲ್ಸ್ ಈಕ್ವಲ್ ಇದಾವೆ, ಎರಡು ಆಂಗಲ್ಸ್ ಈಕ್ವಲ್ ಇದಾವ ಅಂದ್ರೆ ಎರಡು ಸೈಡ್ಸ್ ಈಕ್ವಲ್ ಇರ್ತವೆ. ಅದಕ್ಕೆ ನೋಡ್ರಿ, ಈಗ ಐ ವಿಲ್ ರೈಟ್ ಓ ಎ ಇಸ್ ಈಕ್ವಲ್ ಟು ಓ ಬಿ. ಯಾಕೆ? ಬಿಕಾಸ್ ರೇಡಿಯಸ್ ಇದು 21, ಇದು 21. ಹೌದಲ್ರಮ್ಮ? ಇಲ್ಲಿ ಏನ್ ಬರೀತೀರಿ? ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. therefore angle A is equal to angle B. ಬರಿಬೋದೇನ್ರಮ್ಮ? ಬರಿಬೋದಾ? ಎಸ್ ಸರ್. ಹ್ಯಾಂಗೆ ನೀವು ಎ ಬಿ ಈಕ್ವಲ್ ಅಂತ ಬರ್ತೀರಿ ಸರ್? ಸರ್ ಇದ್ರ ವ್ಯಾಲ್ಯೂ 21 ಇದೆ ಅಂದ್ರೆ ಇದ್ರ ವ್ಯಾಲ್ಯೂ 21 ಇದೆ. ಎರಡು ಈಕ್ವಲ್ ಇದ್ಮೇಲೆ ಇದ್ರ ಆಪೋಸಿಟ್ ಈಕ್ವಲ್ ಗೆ ಆಪೋಸಿಟ್ ಇರ್ತಾವಲ್ಲ ಸರ್, ಅವೆರಡು ಆಂಗಲ್ ಈಕ್ವಲ್ ಇರ್ತವೆ. ಈಗ ನಿಮ್ಮ ಪ್ರಕಾರ ಇದು 65, ಇದು ಈಕ್ವಲ್ ಅಂತೆ. ಸೊ ಅದನ್ನ ಎಕ್ಸ್ ಅಂತ ತಗೋಣ, ಸುಮ್ಮನೆ ಜಸ್ಟ್ ಎಕ್ಸ್ ಅಂತ. ನಾನು ಅರ್ಥ ಮಾಡ್ಕೊಂತ ಹೋಗ್ರಿ ನಿಧಾನ, ಬೇಡ ಅದು ಓಕೆ ಎಕ್ಸ್ ಅಂತ. therefore ಆಂಗಲ್ ಓ ಪ್ಲಸ್ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಎಷ್ಟಮ್ಮ? 180 ಡಿಗ್ರಿ. ಯಾಕೆ 180 ಡಿಗ್ರಿ? sum of the three angles of a triangle, it is equal to 180 degree. O is 60, this is x, this is x, 180 degree. So 2x is equal to 180 minus 60. 2x is equal to 120. X is equal to 120 divided by 2. X is equal to 60 degree. So ಈಗ x 60, ಇದು 60 ಅಂದ್ರೆ all the angles are equal. ಹೌದೇನ್ರಮ್ಮ? all the angles equal ಅಂದ್ಮೇಲೆ all the sides equal ಇರ್ಬೇಕಾ? ಅರ್ಥ ಮಾಡ್ಕೊಂಡ್ರಪ್ಪ? ಇನ್ನ triangle 3 angles are equal, 3 sides are equal. 3 sides are equal, 3 angles are equal. ಈಗ all the angles are 60 degree, it means it is an equilateral triangle. Clear? Yes, sir. Equilateral triangle. ಯಾಕೆ? Because in a triangle all the three angles are equal. Therefore all the three angles are equal means all the sides are equal. Then it is an equilateral triangle. Clear? ಇಲ್ಲಿ ಇದು ಅರ್ಥ ಆಯ್ತಾ? OA is equal to OB ಬರ್ತೀವಿ. Therefore ಇಲ್ಲಿ ಏನ್ ಬರೀತೀರಿ? And the angles opposite to equal sides are equal. ಅದು ಅರ್ಥ ಆದ್ರೆ ಸಾಕು. ಕ್ಲಿಯರ್ ಏನ್ರಮ್ಮ? ಇದು ಏನಾರ ಡೌಟ್ ಇದೆನ್ರಮ್ಮ? ಅಯ್ಯೋ ಶಿವನೇ. No, sir, no doubt. ನೋ ಡೌಟ್ ಅಲ್ವಾ? ಓಕೆ. ಈಗ ಏರಿಯಾ ಆಫ್ ಸೆಕ್ಟರ್ ಕಂಡಿದ್ದೀವಿ. ಏನ್ರಮ್ಮ? ಏರಿಯಾ ಆಫ್ ಸೆಕ್ಟರ್ AOB 231. ಎಸ್ ಸರ್, 231. 230. ಈಗ ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಬಳಸಲ್ಲ ನಾವು. ಏರಿಯಾ ಆಫ್ ಈಕ್ವಿಲೇಟರಲ್ ಟ್ರಯಾಂಗಲ್ ಕಂಡಿಡಿಯಕ್ಕೆ ಒಂದು ಫಾರ್ಮುಲಾ ಇದೆ, √3/4 A ಸ್ಕ್ವೇರ್. ನೆನಪಿದೆಯಾ ಇದು? ಎಸ್ ಸರ್. √3/4. So instead of 231 minus √3/4, I will write it as r square. ಯಾಕಂದ್ರೆ this is value of radius, this is the value of radius, this is also 21 ಅಂತ. I will write it as r. Okay na? Okay. ಎಸ್. 231 √3/4 into what is the value of radius? 21 whole square. 21 whole square. ಏನ್ ಮಾಡ್ತೀರಿ ಹೇಳ್ರಿ? ಏನಾದ್ರೆ ಮಾಡಿ ಸರ್ ನೀವು? ಏನ್ ಮಾಡ್ತೀರಮ್ಮ? ಏನ್ ಮಾಡ್ತೀರಿ ಹೇಳ್ರಿ ಈಗ? 231 minus √3 √3 ಏನಾರ ಬಳಸಕ್ ಹೇಳಿದಾನ? ರೂಟ್ ಏನ್ ಬಳಸಂಗಿಲ್ಲಲ್ಲ? ಇಲ್ಲ. ಇಂಟು 441 divided by 4 into ಸೆಂಟಿಮೀಟರ್ ಸ್ಕ್ವೇರ್. ಇಷ್ಟೇ ಮಾಡ್ರಿ, ಇದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬೇಡ್ರಿ, ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಯ್ತು? ಇಷ್ಟ ಮಾಡ್ರೆ ಸಾಕು. ಇದನ್ನ ಸಿಂಪ್ಲಿ √3 ಅಂದ್ರೆ 3.14 ಹಾಕಿ ಅಂದ್ರೆ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ, ಅವ್ನು ಕೊಟ್ಟಿಲ್ಲ. ಮತ್ತೆ ಯಾಕೆ ತಲೆ ಕೆಡ್ಸ್ಕೊಳಕ್ ಹೋಗೋಣ? ಇಲ್ಲಿ ಬರಿಬೇಕು ಆಂಗಲ್ಸ್ ಆಪೋಸಿಟ್ ಟು
equal sides are equal. Angles opposite to equal sides are equal. ಡೌಟ್ಸ್ ಏನಾರಿದ್ರೆ ಕೇಳ್ರಿ. ಐ ವಿಲ್ ಕ್ಲಿಯರ್ ದ ಪ್ರಾಬ್ಲಮ್. ಸರ್ ಹೇಳವಾ ಸರ್ ಇದು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರಲ್ಲ ಸರ್, ಆರ್ಕ್ ಲೆಂತ್ ಕಂಡುಹಿಡಿಯಿರಿ ಮತ್ತೆ ಸೆಕ್ಟರ್ ಏರಿಯಾ ಅಂತ. ಹ್ಮ್. ಸರ್ ಅಲ್ಲಿ ನಾವು ಮೇಜರ್ ಸೆಕ್ಟರ್ ಕಂಡುಹಿಡಿಬಹುದಲ್ಲ ಸರ್, ಯಾಕೆ ಮೈನರ್ ತಗೊಂಡ್ವಿ? ನಾನು ಹೇಳೋದು ಕೇಳು. ಅವನೊಂದು ಪಾಯಿಂಟ್ ಹೇಳಿದೇನು ಗೊತ್ತಾ? ಏರಿಯಾ ಆಫ್ ಸೆಗ್ಮೆಂಟ್ ಫಾರ್ಮ್ಡ್ ಬೈ ದಿ ಕರೆಸ್ಪಾಂಡಿಂಗ್ ಕಾರ್ಡ್. ಅರ್ಥ ಮಾಡ್ಕ. ಲೆಂತ್ ಆಫ್ ಅನ್ ಆರ್ಕ್ ಕಂಡು ಹಿಡಿತೀಯ. ನಮ್ಗೆ ಎಲ್ಲಿ ಪರ್ಟಿಕ್ಯುಲರ್ ಕೇಳ್ತಾನಲ್ಲ PS, ಆವಾಗ ಮೇಜರ್ ಸೆಗ್ಮೆಂಟಿಗೆ ಹೋಗು, ಮೇಜರ್ ಸೆಕ್ಟರ್ಗೆ ಹೋಗು. ಅದರ್ವೈಸ್ ಯು ಕ್ಯಾನ್ ಯೂಸ್ ದ ಮೈನರ್ ಸೆಕ್ಟರ್. PS ಸರ್ ಅವ್ರು ಮೆನ್ಷನ್ ಮಾಡಿದ್ರೆ ಮಾತ್ರ ಮೇಜರ್ ಕಂಡುಹಿಡಿಬೇಕಾ? ಏನಾರು ಹೇಳಿದಾನ ಅಲ್ಲಿ? ಸರ್ ಅಂದ್ರೆ ಲೆಂತ್ ಆಫ್ ಆರ್ಕ್ ಅಂತ ಐತಲ್ಲ ಸರ್, ಅದಕ್ಕೆ ಎ ಇಂದ ಮೇಲಿಂದ AB ಕಂಡುಹಿಡಿಬೇಕಂತ. ನಾನು ಯಾಕೆ ನಾನು ಹೇಳೋದೇನು ಗೊತ್ತಾ? ನಾವು ಈಗ ಬರ್ಕೊಂತೀವಿ. ನಾನು ಲೆಂತ್ ಆಫ್ ದಿ ಲಾಂಗರ್ ಇದು ಮೇಜರ್ ಸೆಗ್ಮೆಂಟ್ ಅಂದ್ರೆ ಇದು ಮಾಡ್ಬೇಕಿತ್ತು. PS ನಮಗೆ ಅವನು ಎಲ್ಲೂ ಹೇಳಿಲ್ಲ. ಇದು ಜನರಲ್. ಹೌದಲ್ರಮ್ಮ? ಎಸ್ ಸರ್. ನಾವು ಮತ್ತೆ PS ಯಾವಾಗ ಇನ್ ಪರ್ಟಿಕ್ಯುಲರ್ ಕೇಳ್ತಾನ ಅವಾಗ ಅಷ್ಟೇ ಮಾಡೋಣ. PS ಸುಮ್ನೆ ನಾವೇ ಹುಳ ಬಿಟ್ಕೊಳದ್ ಬೇಡ. ಎಷ್ಟು ಚಾಪ್ಟರ್ ಇದೆ, ಎಷ್ಟು ಮಾರ್ಕ್ಸ್ ಇದೆ PS? ನೋಡಿಲ್ಲ. ಏನ್ ದನ ಕಾಯಕ್ ನೋಡ್ಕೊಳ್ರಿ. ಚಾಪ್ಟರ್ ಸ್ಟಾರ್ಟ್ ಆಗ್ತದಂಗೆ ಈ ಚಾಪ್ಟರ್ ಅಲ್ಲಿ 1 ಮಾರ್ಕ್ ಇಂದ ಇಷ್ಟಿದೆ, 2 ಮಾರ್ಕ್ ಇಂದ ಇಷ್ಟಿದೆ, 4 ಮಾರ್ಕ್ ಇಂದ ಇಷ್ಟಿದೆ ಬರ್ಕೋಬೇಕು ಬ್ಲೂ ಪ್ರಿಂಟ್ ಅಲ್ಲಿ. ಸ್ಟ್ರಾಟಜಿ ಇಟ್ಕೋಬೇಕು. ಈ ಚಾಪ್ಟರ್ ಅಲ್ಲಿ 1 ಮಾರ್ಕ್ಸ್ ಇಂದ ಎಷ್ಟು ಬರುತ್ತೆ, 2 ಮಾರ್ಕ್ಸ್ ಇಂದ ಎಷ್ಟು ಬರುತ್ತೆ, 3 ಎಷ್ಟು, 4 ಎಷ್ಟು ಬರುತ್ತೆ ಅಂತ ಯೋಚನೆ ಮಾಡ್ಬೇಕು. ಆಯ್ತು. ಆಗ್ಲಿ ಜಾಕಿ. ಸರ್ ಪ್ರಾರ್ಥನಾ ಪ್ರಾರ್ಥನಾ ಸಿಂಚು, ಎಸ್ ಸರ್. ಆ ಕತ್ಲಿಗೆ ರಕ್ಷಿತಾ ಇದ್ದಾಳೆ ನಮ್ಮ. ಸರ್ ಅವ್ರಿಗೆ ಹುಷಾರಿಲ್ಲ ಸರ್, ಹಾಸ್ಪಿಟ್ಲಿಗೆ ಹೋಗಿದಾರಂತೆ. ಓಕೆ ಓಕೆ. ರಕ್ಷಿತಾಂಬೆ ಇದ್ದಾಳ? ರಕ್ಷಿತಾಂಬೆ. ಎಸ್ ಸರ್. ಓಕೆ, ವೆರಿ ಗುಡ್. ಸೊ ಬರ್ರಿ ಈಗ. ಸೊ ನಾವೀಗ ಲೆಂತ್ ಆಫ್ ಅನ್ ಆರ್ಕ್ ಅಂದ್ರೆ, ಲೆಂತ್ ಆಫ್ ಎ ಸೆಕ್ಟರ್ ಅಂದ್ರೆ ಜಸ್ಟ್ ಅಲ್ಲಿ ಥೀಟಾ ಇರ್ತತಿ, ಆರ್ ಇರ್ತತಿ. ಏನ್ ಬಿಡಿ ಗಾಡ್. ಏರಿಯಾ ಆಫ್ ಸೆಕ್ಟರ್ ಕಂಡಿರಿ ಅಂದ್ರೆ ಥೀಟಾ ಆರ್ ಬಳಸ್ಕೊಳ್ರಿ. ಲೆಂತ್ ಆಫ್ ಅನ್ ಆರ್ಕ್ ಕಂಡಿರಿ ಅಂದ್ರೆ ಥೀಟಾ ಡಿವೈಡ್ ಬೈ 360 ಇಂಟು 2πr ಬಳಸ್ಕೊಳ್ರಿ. ಏರಿಯಾ ಆಫ್ ಸೆಗ್ಮೆಂಟ್ ಬೇಕು ಅಂದ್ರೆ ನೀವೊಂದು ಫಿಗರ್ ಬರ್ಕೋಬೇಕು. ಫಿಗರ್ ಬರ್ಕೊಂಡ್ಮೇಲೆ ಒಂದು ಸೆಕ್ಟರ್ ಆಗುತ್ತೆ. ಸೆಕ್ಟರ್ ಅಲ್ಲಿ ಇದು ಸೆಕ್ಟರ್ ಅಂದ್ರೆ ಎಲ್ಲಿ ತನಕ ಅಂತ ಹೇಳಿದೀನಿ, ಇಲ್ಲಿಂದ ಹಿಡಿದು ಹಿಂಗಾಶ್ ಬಂದು ಹಿಂಗಾಶ್ ಹೋದ್ರೆ ಸೆಕ್ಟರ್. ಹೌದಲ್ವಾ? ಸೆಕ್ಟರ್ ಅಲ್ಲಿ ನಮ್ಗೆ ಏನ್ ಬೇಕು? ಸೆಕ್ಟರ್ ಅಲ್ಲಿ ಟ್ರಯಾಂಗಲ್ ಬೇಕು, ಸೆಗ್ಮೆಂಟ್ ಬೇಕು. ಸೆಗ್ಮೆಂಟ್. ಹೌದನ್ನಮ್ಮ? ಈಗ ಟ್ರಯಾಂಗಲ್ ಬೇಕಾದ್ರೆ ಕಂಡುಹಿಡಿಬೋದಿತ್ತಾ? ಎಸ್ ಸರ್. ಬಟ್ ನಮಗೆ ಬೇಕಾಗಿಲ್ಲ. ಸೆಕ್ಟರ್ ಅಲ್ಲಿ ಯಾರನ್ನ ಕಳೆದ್ರೆ ಸೆಗ್ಮೆಂಟ್ ಸಿಗ್ತಾರೆ. ಏರಿಯಾ ಆಫ್ ಟ್ರಯಾಂಗಲ್ ಕಳೆದ್ರೆ ಯಾರನ್ನ ಕಳೆದ್ರೆ ನಮ್ಗೆ ಟ್ರಯಾಂಗಲ್ ಸಿಗುತ್ತೆ. ಟ್ರಯಾಂಗಲ್ ಕಳೆದ್ರೆ ಸಿಗುತ್ತೆ. ನೋಡಿ ನೋಡಿ ಎಷ್ಟು ನಾವು ಅರ್ಥ ಮಾಡಕ. ಯಾರನ್ನ ಕಂಡಿಡತ್ತಿ, ಅದ್ರಾಗೆ ಯಾರು ಬೇಕು,
ಯಾರನ್ನ ತೆಗೆದ್ರೆ ನಮಗೆ ಬೇಕಾದ್ರೆ ಉಳ್ಕಂತಾರೆ. ನೀವು ಮದುವೆಗೆ ಹೊಂಟಿವಿ ಎಸ್ ನಿಮ್ ಫ್ರೆಂಡ್ಸ್ ಎಲ್ಲ ಒಂದು ಟ್ರಿಪ್ ಹೊಟ್ಬಿಟ್ಟಿರ್ತೀರಿ ಅಂದ್ರೆ ಯಾವ್ದೋ ಒಂದು ಹೋಟ್ಲಿಗೆ ಹೊರಟಿರ್ತೀರಿ, ಕೆಲವು ಬೇಕಿಲ್ದಾರ ಬಂದು ಸೇರ್ಕೊಂಡ್ಬಿಡ್ತಾರೆ, ನೀವು ಅವಾಗ ಹೋಗಲ್ಲ, ಹೋಗ್ತೀರಾ? ಇಲ್ಲ ಸರ್. ಇಲ್ಲ, ಮನಸ್ಸಿರಲ್ಲ ನೋಡ್ರಿ. ಅದಕ್ಕೆ ಏನ್ ಮಾಡ್ತೀರಿ, ಹಂಗೆ ಕಣ್ಕಂಡ್ ಮಿಸ್ಕೊಂಡ್ ಹಂಗೆ ಸಪ್ಸಪರೇಟ್ ಆಗ್ತಿರೋದಲ್ಲ. ಎಸ್ ಸರ್. ಹಂಗೆ ನಮ್ಗೆ ಇದೊಟ್ಟು ಬೇಕಿಲ್ಲ, ಆದ್ ಬೇಕಿಲ್ದಾರ ಅದಾರಿ ಅದ್ರಾಗೆ ಬೇಕಿಲ್ದಾರಾಗೆ ಇನ್ನೂ ಬೇಡವಾದನ್ ಕಳೆದ್ರೆ ನಮ್ಗೆ ಯಾರು ಬೇಕೋ ಅವ್ರನ್ನ ಅಷ್ಟೇ ಓಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕು. ಯಾರು ಬೇಕು ನಮಗೆ ಸೆಕ್ಟರ್ ಅಲ್ಲಿ, ಸೆಕ್ಟರ್ ಅಷ್ಟು ಬೇಕಾಗಿಲ್ಲ, ಅದಷ್ಟು ಕೊಡಪ್ಪ ಅಂತ ಇಸ್ಕೊಂಬಂದ್ವಿ. ಮತ್ತ ಅದ್ರಾಗ ನಾವೆಲ್ಲ ಬೇಡವಾದ್ದೆಲ್ಲ ತೆಗದ್ವಿ, ನಮ್ಗೆ ಏನ್ ಬೇಕು ಅದನ್ನ ಇಟ್ಕೊಂತೀವ, ಹೌದಲ್ವಾ? ಎಸ್ ಸರ್. ನಮಗೆ ಎಲ್ಲ ಅಂಗಡಿಯಿಂದ ಎಲ್ಲಾ ತಂದ್ಬಿಡ್ತೀರಿ, ಎಲ್ಲಾ ತಂದ್ರು ನೀವು ಮನೆಗೆ ನಿಮಗ್ ಒಂದ್ 10 ವೆರೈಟಿ ತಿಂಡಿ ತಂದ್ಬಿಡ್ತೀರಿ, ಬೇಡ ಒಂದ್ 3 ವೆರೈಟಿ ತಿಂಡಿ ತರ್ತೀರಿ. ಅದ್ರಲ್ಲಿ ನೀವೇನ್ ಮಾಡ್ತೀರಿ, 3 ವೆರೈಟಿಲಿ ತಂದಿರೋದು ಎಷ್ಟು ನೀವು ಮನೆಯಿಂದ ಸ್ವೀಟ್ ಸ್ಟಾಲ್ ಇಂದ 3 ವೆರೈಟಿ. ಅದ್ರಲ್ಲಿ ಬೇಕಾಗಿರೋದು ಎಷ್ಟು ನಿಮಗೆ ವೆರೈಟಿ? ಒಂದೇ ವೆರೈಟಿ. ಅದನ್ನ ನೀವೇನ್ ಮಾಡ್ತೀರಿ, ನೀವದ್ ಸಪರೇಟ್ ಇಟ್ಕೊಂಡು ಉಳ್ದ ಎರಡನ್ನ ಹಾಲಾಗಿಡ್ತೀರಿ. ಒಟ್ಟು ಇಡ್ತೀರಾ, ನಿಮ್ ಬೇಕಾಗಿದ್ದು ಇಟ್ಕೊಂಡು ಉಳ್ದಿದ್ನೆಲ್ಲ ಹಾಲಾಗಿಟ್ಬಿಡ್ತೀರಾ. ಏನ್ ಮಾಡ್ತೀರಾ ಹೇಳ್ರಿ? ಸರ್ ಬೇಕಾಗಿರೋದು ಇಟ್ಕೋತೀವಿ. ಬೇಕಾಗಿರೋದು ಇಟ್ಕೊಂಡು ಬೇಡವಾದ್ನೆಲ್ಲ ಹಾಲಾಗಿಟ್ಟು ಬಂದ್ಬಿಡ್ತೀರಿ. ನಿಮಗೆ ಪಾನಿಪುರಿ ಇಷ್ಟ ಆದ್ರೆ ಪಾನಿಪುರಿ ಅಷ್ಟೇ ಸಪರೇಟ್ ಪ್ಯಾಕ್ ಮಾಡ್ಸ್ಕೊಂಡು ಇಟ್ಕೊಂಡಿರ್ತೀರಿ. ತರ್ಬೇಕಾದ್ರೆ ಕವರ್ನಾಗ ಒಂದೇ ಕವರ್ನ ತಂದಿರ್ತೀರಿ. ಆದ್ರೆ ಹಾಲಲ್ಲಿ ಇಡೋದ್ ಮಾತ್ರ ಬೇಡವಾಗಿದ್ದು, ನಿಮಗ್ ಬೇಡವಾಗಿದ್ದು ಇಡ್ತೀರಿ. ಅಂದ್ರೆ ಏರಿಯಾ ಆಫ್ ಸೆಕ್ಟರ್ ಅಲ್ಲಿ ನಮ್ಗೆ ಯಾರು ಬೇಡ, ಏರಿಯಾ ಆಫ್ ಸೆಕ್ಟರ್ ಒಟ್ಟು ತಗೊಂಬಂದ್ ಅಂಗಡಿಯಿಂದ, ಅದ್ರಾಗ ಯಾರು ಬೇಡ ನಿಮಗೆ? ಏರಿಯಾ ಆಫ್ ಟ್ರಯಾಂಗಲ್. ಏರಿಯಾ ಆಫ್ ಟ್ರಯಾಂಗಲ್ ಬೇಡ, ಸೆಕ್ಟರ್ಲಿ ಟ್ರಯಾಂಗಲ್ ಬೇಡ ಅಂದ್ರೆ ಇನ್ ಯಾರು ಬೇಕು ನಮಗೆ? ಏರಿಯಾ ಆಫ್ ಸೆಗ್ಮೆಂಟ್. ಅಷ್ಟೇ. ನಾವು ತಂದಿದ್ದು ಒಟ್ಟು ಸೆಕ್ಟರ್, ಆ ಒಟ್ಟು ಎತ್ಕೊಂಡ್ಬಂದ್ವಿ, ನಮಗೇನ್ ಬೇಕಾದ ಅಷ್ಟೇ ಇಟ್ಕೊಂಡು ಉಳಿದಿದ್ನೆಲ್ಲ ಏನ್ ಮಾಡ್ತೀವಿ? ಹೊರಗೆ ಬಿಸಾಡ್ತೀವಿ ಅಥವಾ ಎಲ್ಲಾರ ಪಕ್ಕಕ್ಕೆ ಇಡ್ತೀವಿ, ಹೌದಲ್ವಾ PS? ಎಸ್ ಸರ್. ಇದು ತಲೆ ಒಳಗೆ ಓದ್ತಾ ಎಲ್ಲರಿಗೂ ನಾನು PS ಅಷ್ಟೇ ಮಾತಾಡ್ತಿದ್ದೀನಿ ಅಂದ್ರ ಏನ್ ಸರ್ PS ಅಷ್ಟೇ ಮಾತಾಡ್ತೀನಿ ಅಂತ ಮತ್ತೆ ಬೇರೆಯವ್ರು ಬೇಜಾರಾಗ್ಬೇಡ್ರಿ. ಅವ್ನು ಹೂ ಅಂತದಾಳ, ಅದಕ್ಕೆ ನಾನು ಹೂ ಅನಿಸ್ತಿದ್ದೀನಿ ಅಷ್ಟೇ, ಗೊತ್ತಲ್ಲ? ಸುಮ್ನೆ ಹೂ ಅನಿಸ್ತಿಲ್ಲ. ನೀವ್ ಯಾರು ಹೂ ಅಂತಿದ್ರೆ ನಿಮ್ನು ಹೂ ಅನಿಸ್ತೀನಿ ಈಗ ನಾನು, ತಾನಾ? ಎಮ್ಮೆ ಎಲ್ಲ ಹೋಗಿತ್ತು ಸ್ಕೂಟಿ ಹೊಡೆಯ ಆಸೆ, ಸ್ಕೂಟಿ ಕೊಟ್ಬಿಡ್ದಾರ ಅವ್ರ ಅಪ್ಪಾಜಿ, ಹೊಸ ಸ್ಕೂಟಿ ತಗೊಂಡರೆ. ಅದು ಈಗ ಏನಾಗ್ತದೆ ವಿಡಿಯೋ ಸ್ಟಾರ್ಟ್ ಆಗ್ತಿದೆ. ಅಲ್ಲ, ಅವ್ರ ತಂಗಿದ್ ಏನಾರ ಕೆಲಸ ಸರ್ ಆಗ್ಲೇ 1 ವರ್ಷ ಆಯ್ತು. ಹಾ ಸರ್ ಆಗ್ಲೇ 1.5 ವರ್ಷ ಆಯ್ತು. ಅಲ್ಲ, ಈಗ ಏನಾಗಿದೆ ಗೊತ್ತಾ, ಈ ಸ್ವಲ್ಪ ದಿವಸ ಹಳ್ಳಿಯಾಗಿದ್ರು, ಈಗ ಸಿಟಿ ಬಂದ್ಬಿಟ್ರಲ್ಲ, ಅವ್ರ ತಂಗಿದ್ ಏನಾರ ಸಾಮಾನ್ ತರ್ಬೇಕಂದ್ರ ನಾನು ಬರ್ತೀನಿ ಅಂತಾನೆ. ಹೋಗಕ್ ಇಷ್ಟಿಲ್ಲ ಅಂದ್ರೆ ಸ್ಕೂಟಿ ಹೊಡಿಬೇಕಪ್ಪ. ಹಂಗೆ ಅದ್ ನಾನು ಹೇಳೋದು ಸುಮ್ನೆ ಬೇಜಾರಾಗಬೇಡ. ಏರಿಯಾ ಆಫ್ ಸೆಕ್ಟರ್ ಒಟ್ಟು ತಗೊಂಬರ್ತೀವಿ, ನಮ್ಗೆ ಏನ್ ಬೇಕಾದಷ್ಟೇ ನಾವ್ ಎಂಜಾಯ್ ಮಾಡೋದು, ಅದು ಇಂಪಾರ್ಟೆಂಟ್, ಗೊತ್ತಾ? ಈಗ ಇದು ಮದ್ವೆ ಅಲ್ಲಿ ಊಟದ ಎಲೆ ಮೇಲೆ ಎಲ್ಲದೂ ಇಡ್ತಾರೆ, ಅದ್ರಲ್ಲಿ ನೀವು ಯಾವ್ದನ್ನ ನಿಮ್ಗೆ ಇಷ್ಟ ಅನ್ನೋದು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ಕೊಂತ ತಿಂತೀರಿ, ಹೌದಲ್ವಾ? ಇನ್ ಕೆಲವೊಂದನ್ನ ತಿಂತೀರಿ ಯಾಕೆಂದ್ರೆ ಅನ್ನವನ್ನ ಎಲೆ ಮೇಲೆ ಬಿಡಬಾರ್ದು ಅಂತ. ಒಂದು ಪಕ್ಕದಾಗ ಯಾವನಾರ ಕೂತಿದ್ದನೋ ಈ ಹುಡುಗಿಗೆ ಏನ್ ಜಂಬ ಅಂತಾರೆ ಅಂತ, ಇನ್ನು ಏನೇನೋ ದೃಷ್ಟಿಯಿಂದ ತಿಂತೀವಿ. ಅದ್ರಲ್ಲಿ ಕೆಲವೊಂದನ್ನ ನಾವು ಇಷ್ಟಪಟ್ಟು ತಿಂತೀವಲ್ಲ, ಎಂಜಾಯ್ ಮಾಡ್ತಾ ತಿಂತೀವಿ. ಹಂಗೆ ನಮಗೆ ಸೆಕ್ಟರ್ ಅಷ್ಟು ಬೇಕಾಗಿಲ್ಲ, ಸೆಕ್ಟರ್ ಬೇಕು ಅಂತ ತಂದ್ವಿ, ಅದಷ್ಟು ಕೊಡಲೆ ಅಂತ ತಗೊಂಡ್ವಿ, ಅದ್ರಾಗ ಏನ್ ಬೇಕಾದ ಇಟ್ಕೊಂಡು ಉಳಿದಿದ್ ಬಿಸಾಡೋದು. ಹಂಗೆ ನಮ್ಗೆ ಏರಿಯಾ ಆಫ್ ಸೆಗ್ಮೆಂಟ್ ಬೇಕು. ಸೆಗ್ಮೆಂಟ್ ಎಲ್ಲಿದೆ? ಇದು ಯಾವುದು? AB ಮತ್ತು P ಮತ್ತು ಇಲ್ಲಿರೋದು ಇದು. ಅದಕ್ಕೆ ಮಾಡಿದೆ ಏರಿಯಾ ಆಫ್ ಸೆಕ್ಟರ್ ತಗೊಂಡು ಅದ್ರಲ್ಲಿ ಯಾರನ್ನ ಕಳ್ದೆ ಸೆಕ್ಟರ್ ತಗೊಂಬಂದೆ. ಸೆಕ್ಟರ್ ಅಲ್ಲಿ ಯಾರು ಬೇಡ ನಿಮಗೆ? ಟ್ರಯಾಂಗಲ್ ಟ್ರಯಾಂಗಲ್ ಬೇಡ, ಹೋಗಲೆ ಮಗನೇ ಅಂತ ಅಂದ್ರೆ. ಏರಿಯಾ ಆಫ್ ಸೆಕ್ಟರ್ ಕಂಡಿಡ್ಕೊಂಡು 231. ಏರಿಯಾ ಆಫ್ ಟ್ರಯಾಂಗಲ್ ಏನಿತ್ತು? ಸೊ ಇದು ಹೆಂಗೆ √3 ಏರಿಯಾ ಆಫ್ ಟ್ರಯಾಂಗಲ್ ಏನ್ ಫಾರ್ಮುಲಾ? ಅವಾಗ್ಲೇ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬಳಸ್ಕೊಂಡ್ರಿ. ಸೊ ಬಳಸ್ತಿದ್ದೆ, ಇಲ್ಲಿ ಹೈಟ್ ಇಲ್ಲ ಬೇಸ್ ಇದೆ, ಆದ್ರೆ
when the given triangle is, you have to prove it is an equilateral triangle. ಹೆಂಗ್ ಗೊತ್ತಾ ಸರ್ ನಿಮ್ಗೆ equilateral triangle ಅಂತ? ಇಲ್ಲೊಂದು ಟ್ರಯಾಂಗಲ್ ಹಾಕೊಂಡೆ, O angle O is 60 degree. ಸೊ ಎರಡು ಸರ್ OA OB ರೇಡಿಯಸ್ ಈಕ್ವಲ್ ಇದಾವೆ. ಸೊ ಈಕ್ವಲ್ ಇದ್ರೆ ಎರಡು ಸೈಡ್ಸ್ ಈಕ್ವಲ್ ಇದಾವೆ ಅಂದ್ಮೇಲೆ ಎರಡು ಆಂಗಲ್ಸ್ ಇರ್ಲೇಬೇಕು, ಈಕ್ವಲ್ ಇರ್ಲೇಬೇಕು ಸರ್. ಅದನ್ನ ಮಾಡಿದಾಗ X is also 60 degree, B is also 60 degree ಬಂತು. Then all the angles of a triangles are equal. Then it is an equilateral triangle. Therefore, we can use the area of triangle ಕಂಡುಹಿಡಿಯಕ್ಕೆ ಎರಡು ಫಾರ್ಮುಲಾ ಇದೆ. Only for equilateral triangle. Equilateral triangle ಫಾರ್ಮುಲಾ ಏನು? √3/4 a square. Instead of a square, so a ಇಲ್ಲಿ ಸಮತಂತ್ರ ಯೋಚನೆ ಮಾಡ್ರಿ. Instead of a square, I will write r square. So √3/4, r is 21. 21 means 441. It is enough. In simplification ಮಾಡಕ್ ಹೋಗ್ಬೇಡ್ರಿ. ಕ್ಲಿಯರಾ? ಎಸ್ ಸರ್. ಇವತ್ತಿಗೆ ಎರಡೇ ಪ್ರಾಬ್ಲಮ್ ಸಾಕು. ಯಾಕಂದ್ರೆ ನೀವು ಎರಡೆರಡನ್ನೇ ಕರೆಕ್ಟ್ ಆಗಿ ಕಲ್ತ್ಕೊಂಡ್ ಹೋಗ್ರಿ, ಆಯ್ತಾ? ಇನ್ನೂ ಎರಡು ಸಾಗ್ಲಿ, ಏನ್ ಅವಸರ ಇಲ್ಲ. ಅಂದ್ರೆ ಯಾರಿಗಾರ ಅವಸರ ಆಯ್ತಾ? ನೋ ಬೇಗ ಸರ್. ಬೇಗ ಸಿಲೆಬಸ್ ಬೇಗ ಎಕ್ಸಾಮ್ ಕೊಡ್ತಾರಾ? ನೋ ಸರ್. ಅದಕ್ಕೆ ಬೇಡ, ನಮಗೆ